ನಮಃ ಶ್ರೀ ಶಂಕರಾಚಾರ್ಯ ಗುರವೇ ಶಂಕರಾತ್ಮನೆ ಶರೀರಿಣಾಂ ಶಂಕರಾಯ ಶಂಕರಜ್ಞಾನಹೇತವೇ. ಕಾಲಟಿಯಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ, ಅದರಲ್ಲಿ ನೋಡೋದಕ್ಕೆ ಅಂತ ಏನಿಲ್ಲ. ಕಾಲಟಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಶಂಕರ ಭಗವತ್ಪಾದರನ್ನು ತಿಳ್ಕೊಳ್ಬೇಕು ಅಂತನ್ನೋದಕ್ಕೆ ಇನ್ನು ಅದಕ್ಕಿಂತ ನಮಗೆ ಸುಲಭವಾದ ಮಾರ್ಗ ಯಾವುದು ಅಂತ ಯೋಚನೆ ಮಾಡಿ ಕೊನೆಗೆ ತೀರ್ಮಾನ ಮಾಡಿದ್ದೇನೆಂದರೆ, ಅವರ ವಂಶ ಪರಂಪರೆಯಲ್ಲಿ ಬಂದವರಲ್ಲಿ ಈಗಲೂ ಇದ್ದಾರೆ, ಕೃಷ್ಣ ಮಂದಿರದ ವ್ಯವಸ್ಥಾಪಕರಾಗಿದ್ದಾರೆ, ಅವ್ರನ್ನ ಕರೆದು ಕೇಳೋಣ, ನಮಗೆಲ್ಲ ಗೊತ್ತಾಗುತ್ತೆ ಅಂತ ಅವ್ರನ್ನ ಕರೆದು. ಶ್ರೀಕುಮಾರ್ ಅಂತ ಅವ್ರು ಬಂದರು. ಯಥಾ ಪ್ರಕಾರ ಕೇಳಿದ್ದಕ್ಕೆ ಅವರಿಗೆ ಮತ್ತೇನೂ ಗೊತ್ತಿಲ್ಲ. ಆದರೆ ಅವರ ಹತ್ರ ಒಂದಷ್ಟು ತಾಳೆ ಗ್ರಂಥಗಳಿದೆ. ಆ ತಾಳೆ ಗ್ರಂಥಗಳ ಬಗ್ಗೆ ಕೇಳಿದರೆ, ನನಗೇನು ಗೊತ್ತಿಲ್ಲ, ನಮ್ಮ ತಮ್ಮನನ್ನು ಕೇಳಬೇಕು. ತಮ್ಮ ನಮಗೆ ಯಾವ ಸಿಗ್ತಾರೆ, ಹೇಗೆ ಸಿಗ್ಬೋದು? ಇಲ್ಲ, ಅವ ಆಸ್ಟ್ರೇಲಿಯಾದಲ್ಲಿದ್ದಾನೆ. ಆಗ ಮತ್ತೆ ಅವ್ರು ಹೇಳಿದರು, ಇಲ್ಲೆಲ್ಲ ಅವ ನಿಮಗೆ ಸಿಗ್ತಾನೆ, ನಮಗೆ ಅವನ ಫೋನ್ ನಂಬರೆಲ್ಲ ಕೊಡ್ತೇವೆ, ನೀವು ವಾಟ್ಸಪ್ ಕಾಲೋ ಇನ್ನೊಂದು ಮತ್ತೊಂದು ಮಾಡಿ ಸಂಪರ್ಕ ಮಾಡ್ಬೋದು, ಈಗಲೇ ಮಾಡ್ಬೋದು. ಜೂನ್ನಲ್ಲಿ ಬರ್ತಾನೆ, ನೀವು ಖಂಡಿತವಾಗಿಯೂ ಇಲ್ಲಿಗೆ ಬರ್ಬೋದು ಅಥವಾ ಅವನೇ ನಿಮ್ಮ ಹತ್ರಕ್ಕೆ ಬರ್ತಾನೆ, ಒಂದಷ್ಟು ದಾಖಲೆಗಳೆಲ್ಲ ಇವೆ, ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಏನು ದಾಖಲೆ ಇದೆ ಅಂತ ಅವರು ತಮ್ಮ ಬಂದಾಗಲೇ ಗೊತ್ತಾಗಬೇಕು. ತಮ್ಮನ್ನು ನಾನು ನೋಡಿದ್ದೇನೆ, ಯಾಕಂದ್ರೆ ನಾನು ಕಳೆದ ಬಾರಿ ಹೋದಾಗ ಅವರು ಬಂದಿದ್ದರು, ಬಂದೊಂದು ಪತ್ರ ಕೂಡ ನನಗೆ ಕೊಟ್ಟಿದ್ದರು. ಆ ಪತ್ರ ನನ್ನ ಹತ್ರ ಇದೆ ಈಗಲೂ ಕೂಡ, ಹುಡುಕಿ ತೆಗಿಬೇಕಾಗಿರೋದು. ನಾನು ಮೊನ್ನೆ ಹೋಗುವ ನನಗೆ ಅದನ್ನು ತೊಗೊಂಡೋಗಲಿಕ್ಕೆ ಮರ್ತು ಹೋಗಿತ್ತು. ಅದಾದ ಮೇಲೆ ಇನ್ನು ಅತ್ಯಂತ ಪ್ರಸಿದ್ಧವಾದ ಸ್ವರ್ಣತಿಲ್ ಮನೆ, ಕನಕಧಾರ ಸ್ತೋತ್ರ ಯಾವ ಒಂದು ಮನೆಯ ಮುಂಭಾಗದಲ್ಲಿ ಆಯಿತೋ ಆ ಮನೆ, ಇದು ಸ್ವರ್ಣತಿಲ್ ಮನೆ. ಆವಾಗ ಹೀಗಿತ್ತು ಅಂತ ನೀವೇನು ಅಂದ್ಕೊಳ್ಬೇಡಿ, ಆದರೆ ಈಗ ಪರಿಸ್ಥಿತಿ ಹೀಗಿದೆ ಈ ಮನೆಯದ್ದು. ಎಲ್ಲಿ ಭಗವತ್ಪಾದ ಶಂಕರರು ಕನಕಧಾರಾ ಸ್ತವವನ್ನು ಹೇಳಿ ಸ್ವರ್ಣ ವೃಷ್ಟಿ ಅವರೇ ಅದನ್ನು ಇಟ್ಟುಕೊಂಡಿದ್ದಾರೆ. ಸ್ವರ್ಣತಿಲ್ ಮನೆ ಅಂತ ಹೇಳುವಾಗ ಅದರಲ್ಲಿ ಮಳೆಯನ್ನೇ ಅವ್ರ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ ಆ ಹೆಸರನ್ನು. ಅಂಥ ಒಂದು ಜಾಗ ಇವತ್ತು ಹೀಗಿದೆ. ಇದರ ಒಳಗಡೆ ಹೋದರೆ ಇನ್ನು ಬ್ರಹ್ಮಾಂಡ ಅದು. ಅಲ್ಲಿ ಒಬ್ಬರು ನಾರಾಯಣನ ನಂಬೂದರಿ ಅಂಥೇಳಿ, ಅವರು ಆ ಪರಂಪರೆಯಲ್ಲಿ ಬಂದವರು. ಈ ಕಡೆ ಇದ್ದಾರೆ, ಕಾಣ್ತಾರೆ ಅವರು. ಇಲ್ಲಿದ್ದಾರಲ್ಲ, ಇವರು ನಾರಾಯಣ ನಂಬೂದರಿ ಅಂತ, ಅವರು ಈ ಪರಂಪರೆಯಲ್ಲಿ ಬಂದವರು. ಸರಿ, ಅವರಿಗೆ ನಾವೆಲ್ಲ ಕೇಳಿದ್ವು. ನಮ್ಮವರು ಅಷ್ಟು ಸುಲಭದಲ್ಲಿ ಬಿಡೋದಿಲ್ಲ ಅಲ್ಲ, ಅವರಿಗೆ ಚೆನ್ನಾಗಿ ಎಲ್ಲೆಲ್ಲಿ ಏನೇನು ಕೇಳಬೇಕು ಅಂತ ಜೋರು ಹೊಳೆಯುತ್ತೆ. ಒಬ್ಬರು ಕೇಳಿದರು, ಇಲ್ಲ ಈ ಮನೆ ಇದು ಎಷ್ಟು ವರ್ಷ ಆಯ್ತು ಇದಕ್ಕೆ ಅಂತ ಕೇಳಿದರು. ಇದೊಂದು ಆಯಿತು, ಒಂದು 350-400 ವರ್ಷ ಆಯಿತು ಇವನಿಗೆ. ಮತ್ತು ಇದು ಇಷ್ಟು ಜೀರ್ಣವಾಗಿ ಬಿಟ್ಟಿದೆಯಲ್ಲ ಅಂತ ಹೇಳಿದರು. ಹೌದು, ಜೀರ್ಣವಾಗಿದೆ, ಆದರೆ ಇದನ್ನು ರಿನೋವೇಷನ್ ಮಾಡುವಾಗ ನಾವು ಮಹಾರಾಜರ ಸಹಾಯವನ್ನು ತೊಗೊಂಡು ಮಾಡಿದೆವು ಅಂತ ನಮ್ಮ ಹಿಂದಿನವ್ರು ಹೇಳ್ತಾ ಇದ್ದರು. ಮಹಾರಾಜರ ಸಹಾಯ ತೊಗೊಂಡು ಈ ಮನೆಯನ್ನು ನಾವು ಕಟ್ಟಿದೆವು ಅಂತ. ತಕ್ಷಣ ಇನ್ನೊಬ್ಬರು ಪಕ್ಕದಲ್ಲಿದ್ದವರು ಕೇಳಿದರು, ಅಲ್ಲ ರೀ, ಕನಕ ವೃಷ್ಟಿ ನಿಮ್ಮ ಈ ಮನೆಗೆ ಆಗಿದೆ, ಮತ್ತು ಪುನಃ ನೀವು ಮನೆ ಕಟ್ಟೋದಕ್ಕೆ ರಾಜನ ಹತ್ರ ಸಹಾಯ ಕೇಳಿದ್ದು ಯಾವ ಕಾರಣಕ್ಕಾಗಿ? ಇದು ಒಳ್ಳೆ ಸಮಾಚಾರ ಹೋಯ್ತಲ್ಲ ಇದು ಅಂತ ಕೇಳಿದರು. ಪಾಪ ಅವರು ಉತ್ತರ ಏನು ಕೊಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ, ಆದರೆ ಕಷ್ಟ ಇತ್ತು ನಮ್ಮ ಮನೆಗೆ, ಹಾಗಾಗಿ ಆವಾಗ ಮಹಾರಾಜರ ಸಹಕಾರ ತೊಗೊಂಡು ಈ ಮನೆಯನ್ನು ಕಟ್ಟಿದ್ದು ಅಂತ ಹೇಳಿದರು. ಆದರೆ ಇದೀಗ ಮನ ಅಂದರೆ ಕೇರಳದಲ್ಲಿ ಬಹಳ ದೊಡ್ಡ ಮನೆ, ಮತ್ತು ಒಂದಷ್ಟು ವ್ಯವಸ್ಥೆ ಇದೆ, ಅದಕ್ಕೆ ಅವರು ಮನ ಅಂತ ಹೇಳೋದು. ಎಲ್ಲ ಮನೆಗಳಿಗೆ ಮನ ಅಂತ ಹೇಳೋದಿಲ್ಲ. ಅಂಥ ಮನಗಳಿಗೆ ಸೇರಿದೆ ಇದೊಂದು ಮನೆ ಇದು. ಸರಿ, ಇವರನ್ನು ಕೇಳಿದ್ವು, ಇಲ್ಲೇನಾದರೂ ತಾಳೆಗ್ರಂಥಗಳಿವೆ, ತೋರಿಸೋದಕ್ಕೆ ಅವರು ಸಿದ್ಧರಿಲ್ಲ. ಕೊನೆಗೆ ಅಂತೂ ಇಂತೂ ಬಿಡದೆ ಒತ್ತಾಯ ಮಾಡಿದ್ದಕ್ಕೆ ಹೋದರು. ಕೀ ತೊಗೊಂಡು, ನಮಗೆ ನೀವು ಇಲ್ಲೇ ರೀ, ನಾನು ತೊಗೊಂಡು ಬರ್ತೇನೆ ಅಂತ ಹೋದರು. ಕಾತು ಬರಲಿಲ್ಲ. ಇನ್ನು ಹತ್ರಕ್ಕೆ ಅವರು ಹೋದಲ್ಲೇ ಹಿಂದಕ್ಕೆ ಹೋಗೋಣ ಅಂತ ಹೊರಟ್ರೆ ತಕ್ಷಣ ಮತ್ತೆ ಬಂದು ಒಂದು ನಕ್ಕು ಹೇಳಿದರು, ಇಲ್ಲ ನಾನು ನಿಮಗೆ ಅಲ್ಲಿಗೆ ತಂದು ತೋರಿಸ್ತೇನೆ ನಾನು ಅಂತಂದರು. ನೀವಿದ್ದ ಜಾಗಕ್ಕೆ ನಾನು ತೋರಿಸ್ತೇನೆ ಅಂತ. ಇದೆಲ್ಲ ಅಲ್ಲಿರ್ತಕ್ಕಂಥ ಹಳೆಯದು ಫೋಟೋಗಳು, ಅಲ್ಲಿಯ ವಸ್ತುಗಳು ಎಲ್ಲ ಇದೆ ಅಲ್ಲಿ. ಅದಾದ ಮೇಲೆ ನಾವು ಅವ್ರಿಗೆ ಹೇಳಿದ್ವು, ಅಲ್ಲ ನೀವು ನಾಳೆ ನಾವು ನಾಡಿದ್ದು ಹೊರಡ್ತೇವೆ, ನಾಳೆ ಬರಬೇಕಾಗುತ್ತೆ, ಬರ್ತೇನೆ ಅಂತಂದರು. ಎಷ್ಟು ನಿಮ್ಮ ಹತ್ರ ತಾಳೆಗರಿದೆ ಅಂತ ಕೇಳಿದ್ದಕ್ಕೆ, ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಆದರೆ 1000 ಮೇಲೆ ಆಗಬಹುದು ಅಂತ ಕಾಣುತ್ತೆ, ಅಷ್ಟಿದೆ ಅಂತಂದರು. ಎಲ್ಲ ಪೆಟ್ಟಿಗೆಯಲ್ಲಿದೆ ಅಂತಂದರು. ಮತ್ತು ಅದನ್ನು ಅಲ್ಲಿಗೆ ನಾಳೆ ತೊಗೊಂಡು ಬರಲಿಕ್ಕೆ ನಾವು ವಾಹನವನ್ನು ಕಳಿಸ್ಕೊಡ್ಲಾ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದರು, ಬೇಡ ನಾನು ಮಾಡ್ಕೊಂಡು ಬರ್ತೇನೆ, ನೀವೇನು ವಾಹನ ಕಳಿಸಲು ಬೇಡ, ನಾನೇ ತೊಗೊಂಡು ಬರ್ತೇನೆ ಅಂತ ಹೇಳಿದರು. ನಾನು ಪಕ್ಕದ ಕಾರ್ಯಕರ್ತರಿಗೆ ಕೇಳಿದೆ, ನಮ್ಮನ್ನಲ್ಲಿ ಕರ್ಕೊಂಡೋದ ಕಾರ್ಯಕರ್ತರಿಗೆ, ಏನಪ್ಪ ನಂಬೋಣವ, ಸಮಾಚಾರ ಏನಿದೀಗ, ನಾಳೆ ನಾನು ತೊಗೊಂಡು ಬರ್ತೇನೆ ಅಂತ ಮತ್ತು ಈ ಮನುಷ್ಯನೇ ನಾಪತ್ತೆ ಆಗಿಬಿಟ್ರೆ ನಮಗೆ ತಾಳೆಗ್ರಂಥವೂ ಇಲ್ಲ, ಮನುಷ್ಯನೂ ಇಲ್ಲ ಅಂತ ಆಗಿಬಿಡುತ್ತೆ, ಏನು ಮಾಡೋಣ ಅಂತ ಹೇಳಿ. ಇಲ್ಲ, ನಾನಿದ್ದೀನಿ ಜವಾಬ್ದಾರಿ, ಅದು ಬರ್ತಾರೆ, ತರ್ತಾರೆ ಅಂತ. ಸರಿ ಆಯಿತು ಅಂತ ಬಂದು ಮರುದಿವಸ ಸಂಜೆ ಬಂದರು. ಈಗ ಅದು ಬರಲಿ, ಇದು ಸ್ವರ್ಣತಿಲ್ ಮನೆಯಲ್ಲಿ ಈಗ ಇರತಕ್ಕಂಥ ಪರಿಸ್ಥಿತಿ. ಅವರು ತಾಳೆ ಗ್ರಂಥವನ್ನು ಹೇಗೆ ಇಟ್ಟಿದ್ದಾರೆ ನೋಡಿ, ಅದನ್ನು ತೆಗೆದು ತೋರಿಸ್ತಾರೆ.
ಇದೇ ನಾರಾಯಣ ನಂಬೂದರಿ, ಇದು ಈಗ ಅವರ ಗ್ರಂಥಗಳು, ತಾಳೆ ಗ್ರಂಥಗಳು. ಆ ಪೆಟ್ಟಿಗೆ ಈಗ ಆಗ ತೋರಿಸಿದೆಲ್ಲ. ಇರಲಿ, ಎಲ್ಲ ಬೆತ್ತದ ಪೆಟ್ಟಿಗೆಯಲ್ಲಿ ಅದನ್ನು ಸಂಗ್ರಹ ಮಾಡಿದ್ದಾರೆ. ಉದ್ದಕ್ಕೆ ಈ ತಾಳೆ ಗ್ರಂಥ ಇಷ್ಟು ಉದ್ದಕ್ಕಿದೆ. ಅದು 2 ಕೈ ಚಾಚಿದರೆ ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದಕ್ಕಿದೆ. ಅದರಲ್ಲಿ ಎಲ್ಲ ಇದೆ. ಮತ್ತು ಯಥಾ ಪ್ರಕಾರ ಓದೋದಕ್ಕೆ ಬಹಳ ಕಷ್ಟ, ಅವರಿಗಂತೂ ಗೊತ್ತೇ ಇಲ್ಲ. ಅಲ್ಲಿ ಒಂದು 2-3 ಜನ ಬೇರೆಯವರು ಬಂದವರಿದ್ದರು ಇದೇ ವಿಷಯಕ್ಕೋಸ್ಕರ. ಅವರು ಎಲ್ಲ ಒಂದಷ್ಟು ನೋಡಿದರೆ ತಕ್ಷಣ ಇಂಥ ವಿಷಯವೇ ಅಂತ ಗ್ರಹಣ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ನಾವು ವಿಚಾರ ಮಾಡಿದ್ವು, ಇವತ್ತು ಇದು ಆಗುವ ಕೆಲಸ ಅಲ್ಲ, ಅದಕ್ಕಾಗಿ ಅವರಿಗೆ ಹೇಳೋಣ ಅಂತ ಹೇಳಿ ಕೊನೆಗೆ ಇನ್ನೊಂದು ಸಾರಿ ನಾವು ಬರ್ತೇವೆ. ಇದು ಅವರು ತಾಳೆಗರಿ ಇಟ್ಟ ಪೆಟ್ಟಿಗೆ ನೋಡಿ. ಈಗ ಈ ಕಡೆ ತೋರಿಸಿದ್ರಲ್ಲ, ಇದು ತಾಳೆಗರಿ ಇಟ್ಟ ಪೆಟ್ಟಿಗೆ ನೋಡಿ. ಈ ಥರ 1000 ಅದಕ್ಕಿಂತ ಹೆಚ್ಚು ನೋಡಿ 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 ಎಷ್ಟು ಅದ್ಭುತವಾಗಿ ಇಟ್ಟಿದ್ದಾರೆ ಅಂತ. ಯಾರಿಗೂ ತಲೆಗೆ ಹತ್ತಲಿಕ್ಕಿಲ್ಲ ಈ ರೀತಿ ಒಂದು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಈಗ ಇದರಲ್ಲಿ ಎಷ್ಟು ಅಮೂಲ್ಯವಾದ ವಿಚಾರಗಳಿವೆಯೋ ಏನಿವೆಯೋ ಗೊತ್ತಿಲ್ಲ, ಅಂತ ಒಟ್ಟಿನಲ್ಲಿ ಈ ರೀತಿಯಲ್ಲಿ ಇದೆ. ಈಗ ಹುಡುಕಬೇಕು ನಾವಾಗ. ಇದು ಸ್ವರ್ಣತಿಲ್ ಮನೆಯ ಒಂದು ಕಥೆ. ಅದಾದ ಮೇಲೆ ಆರ್ಯಾಂಬ, ಆ ಒಂದು ಪರಂಪರೆಯಲ್ಲಿ ಬಂದವರೊಬ್ಬರು ಮಹಿಳೆ ಬಂದರು. ಅವರನ್ನು ಕೇಳಿದ್ದು, ಅವರದ್ದು ಅವರು ಮತ್ತೆ ಭಾಳ ಒಳ್ಳೆಯ ಉಪನ್ಯಾಸಕರು, ಭಾಗವತಾರಿ ಪ್ರವಚನ ಮಾಡ್ತಾರೆ, ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಜೋರಿದ್ದಾರೆ, ಎಲ್ಲ ಇಂಗ್ಲೀಷಲ್ಲಿ ಚೆನ್ನಾಗಿದೆ. ಅವರು ಒಂದಷ್ಟು ಹೊತ್ತು ವಿಚಾರವನ್ನು ಹೇಳಿದರು. ಕೊನೆಗೂ ಆಧಾರ ಏನು ಅಂತ ಕೇಳಿದ್ದಕ್ಕೆ, ಇಲ್ಲ ಅದು ಮಾತ್ರ ನಮ್ಮ ಹತ್ರ ಕೇಳಬೇಡಿ, ಏನು ಗೊತ್ತಿಲ್ಲ, ನಮ್ಮ ಹತ್ರ ಇಲ್ಲ ಅಂತ ಹೇಳಿದರು. ಅಷ್ಟಾದರೂ ಕೂಡ ಅವರು ಒಬ್ಬರು ಇತಿಹಾಸಕಾರರು, ಅಲ್ಲಿ ಕೇರಳದಲ್ಲಿ ಬಹಳ ಪ್ರಸಿದ್ಧ ಇತಿಹಾಸಕಾರರು, ಅವರ ಹೆಸರು ಹೇಳಿ ಅವರೊಂದು ಗ್ರಂಥ ಬರೆದಿದ್ದಾರೆ, ಅಲ್ಲಿ ನಿಮಗೆ ಸ್ವಲ್ಪ ಮಾತ್ರಿಗೆ ಮಾಹಿತಿ ಸಿಗ್ಬೋದು ಅಂತ ಅಷ್ಟೊಂದು ಮಾಹಿತಿಯನ್ನು ಕೊಟ್ಟರು. ಇದಿಷ್ಟು ಕಾಲಟಿಯಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾದದ್ದು. ಅಲ್ಲದೆ ಇನ್ನೊಂದಷ್ಟು ವಿಚಾರಗಳಿವೆ, ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ. ಅದಾದ ಮೇಲೆ ನಾವು ತಿರುವನಂತಪುರಕ್ಕೆ ಬಂದು, ಕೇರಳದ ತಿರುವನಂತಪುರ ರವಿವರ್ಮನ ಅರಮನೆ, ಅದರ ಮೊದಲು ಕೊಲ್ಲಂ ಆದ ಮೇಲೆ ಮುಂದಕ್ಕೆ ಒಂದು ಹಳ್ಳಿಯಲ್ಲಿ ಸುಮಾರು ಒಂದು 10-12 ಕಿಲೋಮೀಟ್ರು ಮುಖ್ಯ ಮಾರ್ಗದಿಂದ ನಾವು ಹೋಗಬೇಕು. ಇದು ರವಿವರ್ಮ ಅಂತ ನೀವು ಕೇಳಿರಬೇಕು. ಆಗಲಿ ನಮ್ಮ ಶಂಕರ ಭಗವತ್ಪಾದರ ಚಿತ್ರ ಇದೆ ಅಂತ ಅಂದ್ಕೊಂಡಿದ್ದೇನೆ ನಾನು ಈಗಲೂ ಕೂಡ. ಸಶಿಷ್ಯ ಶಂಕರರು ಕೂತಿದ್ದು, ಅದನ್ನು ಬರೆದಂಥ ಅತ್ಯಂತ ಪ್ರಸಿದ್ಧರಾದಂಥ ಕಲಾಕಾರ, ಚಿತ್ರಕಲಾಕಾರ ರವಿವರ್ಮ. ಇದು ಅವರ ಅರಮನೆಗೆ ಹೋಗೋ ದಾರಿ. ಅಲ್ಲಿಗೂ ಹೋಗುವಾಗಲೂ ಮಳೆ ಬಂದುಬಿಡ್ತು, ಸ್ವಲ್ಪ ಹನಿತಾ ಇತ್ತು. ನಾವು ಅದರಲ್ಲೇ ಒಳಗೆ ಹೋದವು. ನಾವು ಒಂದು ಗ್ಯಾಲರಿ ಮಾಡಿದ್ದಾರೆ ರವಿವರ್ಮ ಮಾಡಿದ ಚಿತ್ರಗಳದ್ದು. ಎಲ್ಲೆಲ್ಲಿ ಅದಕ್ಕೆ ಪ್ರಶಸ್ತಿ ಪ್ರಮುಖವಾಗಿ ಇದನ್ನು ಪರಿಗಣನೆ ಮಾಡಿದ್ದಾರೋ ಅಂಥ ಎಲ್ಲ ಚಿತ್ರಗಳನ್ನು ಎಲ್ಲ ನೀವು ನೋಡಿರ್ಬೋದು. ಕೆಲವೆಲ್ಲ ದೀಪ ಹಿಡ್ಕೊಂಡಿರುವಂಥದ್ದು, ಅದು ಇದು, ಆಮೇಲೆ ಬೇರೆ ಬೇರೆ ಅವರ ಇದು. ಮತ್ತು ಬಹಳ ದೊಡ್ಡ ಸಂಗೀತಗಾರರು. ಈ ರವಿವರ್ಮ ಚಿತ್ರಕಲಾಕಾರ ಅಷ್ಟೇ ಅಲ್ಲ, ಬಹಳ ದೊಡ್ಡ ಸಂಗೀತಗಾರ. ಹಾಗಾಗಿ ಸಂಗೀತ ಅವರ ಉಪಯೋಗ ಮಾಡ್ತಾ ಇದ್ದಂಥ ಇನ್ಸ್ಟ್ರೂಮೆಂಟ್ಗಳು ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಅವರ ಪೈಕಿ ಒಬ್ಬರು ರಾಮವರ್ಮ ಅಂತ ಇದ್ದಾರೆ, ಬಹುಶಃ ಕಾಣಬಹುದು ಈಗ. ಅವರು ನಮಗೆ ಇದರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟರು. ಅವರ ಕುಟುಂಬದವರು ಎಲ್ಲ ಒಟ್ಟಿಗಿದ್ದರು. ಇದೆಲ್ಲ ರವಿವರ್ಮನ ಚಿತ್ರಗಳು ಗ್ಯಾಲರಿಯಲ್ಲಿ ಇರತಕ್ಕಂಥದ್ದು. ಬಹುಶಃ ನೀವು ಗಮನಿಸಿದ್ರೆ ಗೊತ್ತಾಗಿರ್ಬೋದು. ಅವರು ಮಧ್ಯೆ ಇರುವವರು ಶಾಲು ಹಾಕ್ಕೊಂಡಿದ್ದಾರಲ್ಲ, ಹಳದಿ ಶಾಲು ಉದ್ದಕ್ಕಿದ್ದಾರೆ, ಅವರು ರವಿವರ್ಮ. ಅದು ಅವರು ರಾಮವರ್ಮ. ಈ ರವಿವರ್ಮನ ಕುಟುಂಬದಲ್ಲಿ ಬಂದವರು ರಾಮವರ್ಮ. ಎಷ್ಟರ ಮಟ್ಟಿಗೆ ಅಂತಂದರೆ ಭಗವಂತನ ಇವರು ರಾಮವರ್ಮ. ನಾವು ಕೇಳಿದ್ದಕ್ಕೆಲ್ಲ ಉತ್ತರವನ್ನು ಕೊಡ್ತಾ ಬಂದರು. ನಾನು ಕೇಳಿದೆ, ಈ ರವಿವರ್ಮ ಈ ಚಿತ್ರವನ್ನು ಬರೆದ್ರಲ್ಲ, ಶಂಕರ ಭಗವತ್ಪಾದರ ಚಿತ್ರವನ್ನು, ಇದಕ್ಕೆ ಏನು ಕಾರಣ ಅಂತ ನಿಮಗೇನಾದ್ರು ಗೊತ್ತಿದೆಯಾ ಅಂತ ಕೇಳಿದೆ. ಅವ್ರು ತಕ್ಷಣ ಹೇಳಿದರು. ಅದ್ರ ಬಗ್ಗೆ ಅವರಿಗೆ ಯಾವ ಒಂದು ಸಂದೇಹವೂ ಇಲ್ಲ, ಏನೂ ಇಲ್ಲ. ಭಾಳ ತಕ್ಷಣ ಸ್ಪಷ್ಟ ಹೇಳಿದರು, ಇಲ್ಲ ಅದು ಒಬ್ಬ ರಾಜ, ತಿರುವನಂತಪುರ ರಾಜನೋ ಕಾಶಿ ರಾಜನೋ ನನಗೆ ಸರಿಯಾಗಿ ನೆನಪಿಲ್ಲ, ಆದರೆ ಒಬ್ಬ ರಾಜ ಕೇಳಿಕೊಂಡ, ಇಲ್ಲ ನೀವು ಶಂಕರಾಚಾರ್ಯ ಒಂದು ಚಿತ್ರವನ್ನು ಬರಿಬೇಕು ಅಂತ ಕೇಳಿಕೊಂಡ. ರವಿವರ್ಮ ಅದನ್ನು ಒಪ್ಕೊಂಡ್ಬಿಟ್ರು. ಆಮೇಲೆ ಅವರಿಗೆ ಯೋಚನೆ ಆಯಿತು, ಅರೆ ಬೇರೆ ಬೇರೆ ಚಿತ್ರಗಳನ್ನು ಬರೀಲಿಕ್ಕೆ ನಮಗೆ ಬೇಕಾದಷ್ಟು ಉಪಾಯಗಳಿವೆ, ಅದನ್ನು ನೋಡ್ಕೊಂಡು ನಾವು ಚಿತ್ರವನ್ನು ಬರಿಬೋದು. ಶಂಕರ ಭಗವತ್ಪಾದರ ಬಗ್ಗೆ ಯಾವುದನ್ನು ಇಟ್ಕೊಂಡು ನಾವು ಚಿತ್ರ ಬರೀದು, ನಾನು ಒಪ್ಕೊಂಡ್ಬಿಟ್ಟೆ ಅಂತ ಭಾಳ ಚಿಂತೆ ಆಯಿತು ಅವರಿಗೆ. ಕೊನೆಗೆ ಅವರು ಭಾಳ ಚಿಂತೆಯಲ್ಲೇ ಮಲ್ಕೊಂಡ್ಬಿಟ್ರು. ಹೇಗೆ ನಾನು ಈ ಕರ್ತವ್ಯವನ್ನು ಮುಗಿಸ್ಲಿ ಅಂತ ಯೋಚನೆ ಮಾಡ್ತಾ ಮಲ್ಕೊಂಡ್ಬಿಟ್ರು. ಆವಾಗ ಅವರಿಗೆ ಭಗವತ್ಪಾದರು ಸ್ವತಃ ಸ್ವಪ್ನದಲ್ಲಿ ಬಂದು, ನೀನು ಈ ರೀತಿ ಚಿತ್ರವನ್ನು ಬಿಡಿಸು ಅಂತ ಹೇಳಿಬಿಟ್ರಂತೆ. ಅದರಂತೆ ಅವರು ಬಿಡಿಸಿದ ಚಿತ್ರ ಇದೊಂದು ನಾನೀಗ ಇಲ್ಲಿ ನಿಮಗೆ ತೋರಿಸೋದು. ಆಶ್ಚರ್ಯ ಅಂದರೆ
ಅಂಥ ರವಿವರ್ಮನ ಲೋಕಪ್ರಸಿದ್ಧವಾದಂಥ ಸಶಿಷ್ಯ ಶಂಕರರ ಚಿತ್ರ ಇವತ್ತು ಅವರ ಅರಮನೆಯಲ್ಲಿಲ್ಲ. ನಾವು ಈ ಗ್ಯಾಲರಿ ನೋಡಿದ್ವಲ್ಲ, ಕೇಳಿದ್ವು, ಅಲ್ಲ ಇಲ್ಲಿಲ್ವಲ್ಲ ರವಿವರ್ಮ ಬರೆದ ಚಿತ್ರ ಅಂತ ಕೇಳಿದ್ವು. ಇಲ್ಲ, ಇಲ್ಲೆಲ್ಲ ಒಳಗೂ ಇಲ್ಲ, ಎಲ್ಲೂ ಇಲ್ಲ ಅಂದರು. ಯಾಕೆ ಮೂಲ ಚಿತ್ರ ಎಲ್ಲಿ ಹೋಯ್ತಾಗಾದ್ರೆ ಅಂತ ಕೇಳಿದ್ವು. ಅದು ವಾರಣಾಸಿ ಕಾಶಿ ರಾಜ ಕೇಳಿಬಿಟ್ರು, ಅದಕ್ಕೆ ಅದನ್ನು ಅವ್ರಿಗೆ ಕೊಟ್ಬಿಟ್ರು, ನಮ್ಮ ಹತ್ರ ಇಲ್ಲ ಈಗ. ಅಲ್ಲ ನಿಮ್ಮ ಹತ್ರ ಏನು ಬೇರೆ ಕಾಪಿಯೂ ಇಲ್ವಾ ಅಂತ ಕೇಳಿದ್ವು. ಇಲ್ಲ, ದಯವಿಟ್ಟು ನೀವೇನಾದ್ರು ಸಿಕ್ಕಿದ್ರೆ ನಮಗೊಂದು ಕಾಪಿ ಕೊಡಿ ಅಂತ ಕೇಳಿ. ಈಗ ನಾವು ಕಳಿಸ್ಕೊಟ್ಟಿದ್ದೇವೆ ಅವರಿಗೆ, ನಾವು ಕಳಿಸ್ಕೊಟ್ರು ಈಗ. ಆದರೆ ಈ ರವಿವರ್ಮ ಕೂಡ, ರಾಮವರ್ಮ ಕೂಡ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಮತ್ತು ಸಂಗೀತ, ಅಲ್ಲೊಂದು ಮಲಯಾಳದಲ್ಲಿ ಬರೆದ ಪದ್ಯವನ್ನು ಅವರು ಹಾಡಿದರು, ರೋಮಾಂಚನ ಆಯಿತು, ಅಷ್ಟು ಚೆನ್ನಾಗಿ ಹಾಡಿದರು. മുക്താവിദ്രുമമാലകൾക്കു പകരം ഗുഞ്ചാവലി പീലിയാണുത്തംസം കരകങ്കണങ്ങൾ മുഴുവൻ. മുക്താവിദ്രുമമാലകൾക്കു പകരം ഗുഞ്ചാവലി പീലിയാണുത്തംസം കരകങ്കണങ്ങൾ മുഴുവൻ. ശങ്കാനഹോ കേവലം പുത്തൻ പട്ടിന് നല്ല പല്ലവ ഗുണം. കൈരാതിയായി തീരുവാനൊത്തോ ശൈലസുതക്കിതൊക്കെ അറിവാൻ എൻ കണ്ണിനത്യാഗ്രഹം. എൻ കണ്ണിനത്യാഗ്രഹം, എൻ കണ്ണിനത്യാഗ്രഹം. ಹೀಗಿದೆ ನಮ್ಮ ಪರಂಪರೆ ಬಂದಿರೋದು ಅಂತ. ಮತ್ತು ನಾನು ಅಲ್ಲೆಲ್ಲ ಮಹಿಳೆಯರೆಲ್ಲ ಇದ್ದರು. ನಾನು ಕೇಳಿದೆ, ಇದು ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಕಲೆ ಮತ್ತು ಇದರಲ್ಲಿ ಸಂಗೀತದಲ್ಲಿ ಇಬ್ಬರಲ್ಲಿ ಎರಡರಲ್ಲೂ ಅಭ್ಯಾಸ ಇರೋ, ನಮ್ಮ ಚಿಕ್ಕ ಮಗುವಿಂದ ಹಿಡಿದು ಎಲ್ಲರೂ ಕೂಡ ರವಿವರ್ಮನ ನಂತರ ಪೂರ್ತಿ ನಾವು ಹೀಗೆ ಎಲ್ಲರೂ ಕೂಡ ಅಭ್ಯಾಸ ಇದೆ ಅಂತ ಹೇಳಿದರು. ಅಂಥ ಒಂದು ಮನೆ ಇದು ರವಿವರ್ಮನ ಮನೆ. ಒಳಗಡೆ ಎಲ್ಲ ತುಂಬ ಅರಮನೆ ಆದ್ದರಿಂದ ಮತ್ತು ಪ್ರಶ್ನೆನೇ ಇಲ್ಲ. ಅಲ್ಲೆಲ್ಲ ಏನೇನು ನಡೀತಾ ಇತ್ತು ಅದನ್ನೆಲ್ಲ ಅವರು ತೋರಿಸಿದರು. ಮತ್ತು ಅಲ್ಲಿ ಒಳಗಡೆಯೂ ಕೂಡ ಒಂದಷ್ಟು ಫೋಟೋಗಳನ್ನೆಲ್ಲ ಇಟ್ಟಿದ್ದಾರೆ. ಆದರೆ ಸಂತೋಷದ ವಿಷಯ ಅಂತಂದರೆ, ಅವರು ವಿಶೇಷವಾಗಿ ಶಂಕರ ಭಗವತ್ಪಾದರ ಬಗ್ಗೆ ಆ ರವಿವರ್ಮ ಯಾವ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೋ ಅದೇ ಭಾವನೆಯನ್ನು ಇವರು ಕೂಡ ಈಗಲೂ ಇಟ್ಕೊಂಡಿದ್ದಾರೆ. ಮತ್ತು ರವಿವರ್ಮನ ಬಗ್ಗೆ ಅವರು ಹೇಳಿದರು, ಇದನ್ನು ಬಹುಶಃ ನೀವು ಯಾರು ಕೇಳಿರಲಾರ್ರಿ, ಅವರಿಗೆ ವಿದೇಶಕ್ಕೆ ಬೇಡಿಕೆ ಬಂತಂತೆ. ವಿದೇಶಕ್ಕೆ ಅವರ ಫೋಟೋ ಅವರ ಇದನ್ನು ಪೇಂಟಿಂಗ್ ಕಳಿಸಿದ್ದಾರೆ. ಆದರೆ ಅವರು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂದರೆ, ನಾವು ವಿದೇಶ ಪ್ರಯಾಣ, ಸಮುದ್ರ ಪ್ರಯಾಣ ಮಾಡಬಾರದು ಅನ್ನೋ ನಂಬಿಕೆಯಂತೆ ರವಿವರ್ಮನಿಗೆ. ಆ ಕಾರಣಕ್ಕಾಗಿ ರವಿವರ್ಮ ಹೋಗಲಿಲ್ಲ. ನಿತ್ಯ ಸಂಧ್ಯಾವನ್ನೆಲ್ಲ ಮಾಡ್ತಾಯಿದ್ರು, ಪೂಜೆ ಪುರಸ್ಕಾರ ಇಟ್ಕೊಂಡಿದ್ದರು. ಅದನ್ನೆಲ್ಲ ಮಾಡಿಯೇ ಅವರು ಚಿತ್ರವನ್ನು ಬರಿತಾ ಇದ್ದರು. ಶಂಕರ ಭಗವತ್ಪಾದ ಚಿತ್ರವನ್ನು ಬರೆಯುವಾಗಲೂ ಕೂಡ ಅವರು ಇದೇ ಥರ ಮಾಡಿದರು ಅಂತ ನಾವು ಕೇಳಿದ್ದೇವೆ ಅಂತ ಹೇಳಿದರು. ಇದು ರಾಜ ರವಿವರ್ಮನ ಒಂದು ಕುಟುಂಬದಲ್ಲಿ ನಾವು ಹೋದಾಗ ಕೇಳಿದಂಥ ಒಂದು ವ್ಯವಸ್ಥೆ, ವಿಷಯಗಳು. ಈಗ ನೋಡಿ ಹೇಗಿದ್ದಾರೆ. ಇದು ರವಿವರ್ಮನ ಮನೆಗೆ ಪ್ರವೇಶ ಮಾಡುವಾಗ ನಾವು ಕಾರು ಪಾರ್ಕ್ ಮಾಡಿದ ಪಕ್ಕದಲ್ಲೇ ಇದ್ದವರು ಇವರು. ನನಗೆ ಗೊತ್ತಾಗಲಿಲ್ಲ, ನಾನು ನನ್ನ ಪಾಡಿಗೆ ಇಳಿದ. ಯಾಕಂದರೆ ಸಂಧ್ಯಾಕಾಲ ಬೇರೆ ಆಗಿತ್ತು, ಕತ್ಲೆ ಆಗ್ತಾ ಇತ್ತು. ನಾನು ತಕ್ಷಣ ಒಳಗೆ ಹೊರಟೆ. ಅವ್ರು ಮತ್ತೆ ಸ್ವಾಗತಕ್ಕಿದ್ದರಿಂದ ಅದನ್ನು ನಮ್ಮ ಡ್ರೈವರ್ ಶಶಾಂಕ ನೋಡಿದ, ಯಾಕಂದರೆ ಅವನ ಪಕ್ಕದಲ್ಲೇ ಇದ್ದಿದ್ದು. ಆಮೇಲೆ ಒಂದು ಫೋಟೋನು ಹೊಡ್ಕೊಂಡ. ಹಾಗಾಗಿ ಡಾಕ್ಯುಮೆಂಟೇಷನ್ಗೆ ನಮ್ಮೊಟ್ಟಿಗೆ ನಾಗಪ್ಪರಾಯರು ಬಂದಿದ್ದಾರೆ. ಇಷ್ಟೇ ಅಲ್ಲ, ತಿರುವನಂತಪುರದಲ್ಲಿ ಇದ್ದಾಗ ಅಲ್ಲಿ ಯಾವ ಒಂದು ಆಶ್ರಮದಲ್ಲಿ ವಾಸ ಮಾಡಿದ್ದೇವೆಯೋ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡೋ ನಮ್ಮ ಜಾಗಕ್ಕೆ ಸರ್ಪ ಬಂದಿದೆ ಅಂತ ಹೇಳ್ತಾ ಇದ್ರು. ನನಗೆ ಗೊತ್ತಾಗ, ನಾನು ನೋಡಲಿಲ್ಲ. ಸರ್ಪ ಬಂತು ಇವತ್ತು, ಬಂದು ಹೋಯಿತು ಹಾಗೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸ್ವಲ್ಪ ವಿಶೇಷ ಅನುಗ್ರಹ ಇದ್ದ ಕಾಣ್ತಾ ಇದೆ ಅಲ್ಲಲ್ಲಿ. ಅದಾದ ಮೇಲೆ ತಿರುವನಂತಪುರದ ನಾವು ಮುಖ್ಯವಾಗಿ ಹೇಳಬೇಕಾದ್ದು ರಾಜ ಮನೆತನಕ್ಕೆ ಅಲ್ಲಿ ಹೋದು. ಇದು ನಮಗೆ ಕೇರಳದಲ್ಲಿ ಮೊದಲಿಂದಲೂ ಹೇಳ್ತಾ ಇದ್ರು, ಅಲ್ಲಿ ನಿಮಗೆ ಸಿಗ್ಬೋದು, ಅಲ್ಲಿ ಬೇಕಾದಷ್ಟು ಗ್ರಂಥಗಳಿವೆ ಹಾಗೆ ಹೀಗೆ ಅಂತ. ರಾಜ ಮನೆತನದ ಇಬ್ಬರು ಮಹಿಳೆಯರು ಬಂದಿದ್ದರು ನಮ್ಮ ಹತ್ರ ಮಾತನಾಡಲಿಕ್ಕೆ. ಇಬ್ಬರು ಕೂಡ ಗಣ್ಯರು ಮತ್ತು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ, ತುಂಬ ಗೌರವವನ್ನು ಇಟ್ಕೊಂಡಿದ್ದಾರೆ.
ಅವರು ಮುಖ್ಯವಾಗಿ ಹೇಳಿದಂಥ ವಿಚಾರ, ಅವರ ಹತ್ರ ಕೂಡ ಈಗ ಯಾವುದೇ ತಾಳೆ ಗ್ರಂಥ ಇಲ್ಲ. ಅದಷ್ಟನ್ನು ಕೂಡ ಅವರು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ, ಅಂದರೆ ಪದ್ಮನಾಭ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಪದ್ಮನಾಭ ದೇವಸ್ಥಾನಕ್ಕೆ ಸರ್ಕಾರದ ವಶದಲ್ಲಿರೋದ್ರಿಂದ ಆ ಎಲ್ಲ ತಾಳ ಗ್ರಂಥಗಳು ಕೂಡ ಸರ್ಕಾರಕ್ಕೆ ಹೋಗಿದೆ. ಇದಿಷ್ಟು ಸಾಕು ನನಗೆ ಹೇಳೋದು. ಆ ಗ್ರಂಥಗಳನ್ನೆಲ್ಲ ನೋಡಬೇಕು ಅಂತ ಕೇಳಿದಾಗ ಅವರು ನಮಗೊಂದು ಹೆಸರು ಹೇಳಿದರು, ಡಾಕ್ಟರ್ ಉಮಾ ಮಹೇಶ್ವರಿ ಅಂತ. ಅವರ ಭೇಟಿ ನಾವು ಮಾಡಿದ್ದು, ಅವರೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಈ ಇಬ್ಬರು ಮಹಿಳೆಯರ ಪೈಕಿ ಒಬ್ಬರು ಮಹಿಳೆ ಹೇಳಿದ್ದಾರೆ, ನಾನು ತಾಳೆ ಗ್ರಂಥದಲ್ಲಿ ನೋಡಿದ್ದೇನೆ, ಶ್ರೀ ಶಂಕರಾಚಾರ್ಯರು ಪದ್ಮನಾಭ ದೇವಸ್ಥಾನಕ್ಕೆ ಬಂದು ಪೂಜಾ ಪದ್ಧತಿಯನ್ನು ಹೇಳಿ ಹೋಗಿದ್ದಾರೆ ಅಂತ ದಾಖಲೆ ಇದೆ. ಆದರೆ ಅದು ಯಾವ ತಾಳ ಗ್ರಂಥದಲ್ಲಿದೆ ಈಗ ನನಗೆ ನೆನಪಿಲ್ಲ, ನಾನು ನೋಡಿ ಹೇಳುತ್ತೇನೆ ಅಂತ ಹೇಳಿದ್ದಾರೆ. ಅವರ ಕುಟುಂಬದವ್ರದ್ದೀಗ ಫೋಟೋ ಬಂತು ಒಂದು ಸಾರಿ. ಆದರೆ ಅವರು ಈ ಅವರಿಬ್ಬರು ಮಹಿಳೆಯರಿಗೆ ಅಕ್ಕಪಕ್ಕದಲ್ಲಿದ್ದಾರಲ್ಲ, ಇಬ್ಬರು ಮಹಿಳೆಯರು, ಈ ಕಡೆ ಇದ್ದ ಮಹಿಳೆ ಹೇಳಿದ್ದು ನಾನು ನೋಡಿದ್ದೇನೆ ಅದನ್ನು. ಅವರು ದೊಡ್ಡ ಗ್ರಂಥ ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ, ಅದನ್ನು ಕೊಟ್ಟಿದ್ದಾರೆ. ಪದ್ಮನಾಭ ದೇವಸ್ಥಾನದ ಬಗ್ಗೆ ಮತ್ತು ಅವರ ಅರಮನೆ ಬಗ್ಗೆ ಬರೆದಿದ್ದಾರೆ. ಅದರಲ್ಲಿ ಶಂಕರ ಬಗ್ಗೆ ಒಂದು ಸ್ವಲ್ಪ ಉಲ್ಲೇಖ ಇದೆ. ಆದರೆ ತಾಳ ಗ್ರಂಥಗಳು ಅವ್ರ ಹತ್ರ ಇಲ್ಲ ಅಂತಾದ ಮೇಲೆ ಅದನ್ನು ಹೇಗೆ ನಾವು ಯೋಚನೆ ಮಾಡೋದು. ಆಮೇಲೆ ಅವರ ಹೆಸರು ಹೇಳಿದ್ರು, ಆದರೆ ಅವರಿಗೆ ಅಲ್ಲಿ ಪ್ರವೇಶಕ್ಕೆ ವಿಶೇಷವಾಗಿ ಅವಕಾಶ ಇರಲಿಲ್ಲ. ಅದರ ಬದಲಿಗೆ ನಾವು ಸರ್ಕಾರದ ಒಂದು ಕಡೆ ಕೇಳಬೇಕು ಅಂತ ಅಲ್ಲಿ ಉನ್ನಿಕೃಷ್ಣನ್ ಅಂತ ಪಕ್ಕದಲ್ಲಿದ್ದಾರೆ ಆ ಮಹಿಳೆ, ಆ ಕಡೆ ಕನ್ನಡಕ ಹಾಕ್ಕೊಂಡವರು. ಅವರು ಸಂಸ್ಕೃತ ವಿದ್ವಾಂಸರು, ಅವರ ಮನೆಯವರು ಈ ತಾಳ ಗ್ರಂಥ ಇದರಲ್ಲೇ ಒಂದು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಡೈರೆಕ್ಟ್ರಾಗಿ ಒಂದು ವಿಭಾಗದಲ್ಲಿ. ಅವರು ಇನ್ನೊಬ್ಬರ ಮೂಲಕ, ಮತ್ತು ಈ ಉನ್ನಿಕೃಷ್ಣನಲ್ಲಿ ಒಬ್ಬರು ಮಿನಿಸ್ಟ್ರು, ಕಲ್ಚರ್ ಮಿನಿಸ್ಟ್ರಿಗೆ ದೇವರದೇವರಿಂದ ಕೇರಳದಲ್ಲಿ ಒಬ್ಬರು ಒಳ್ಳೆಯವರು ಇದ್ದಾರೆ ಈಗ. ಅವರನ್ನು ಹಿಡ್ಕೊಂಡು ಹಾಗೂ ಹೀಗೂ ಪರ್ಮಿಷನ್ ತೊಗೊಂಡು ನಾವು ಆ ಲೈಬ್ರರಿ ನೋಡಿದ್ದು. ಈ ಮಹಾರಾಜರ ಲೈಬ್ರರಿ ಇದು, ಈ ಗ್ರಂಥಗಳಿರ್ತಕ್ಕಂಥ ಲೈಬ್ರರಿ ಎಲ್ಲಿಟ್ಟಿದ್ದಾರೆ ಈ ತಾಳ ಗ್ರಂಥಗಳು ಅಂದರೆ, ಹಿಂದೆ ಮಹಾರಾಜರು ಜೈಲು ಯಾವುದನ್ನು ಮಾಡಿದ್ದರೋ ಅದೇ ಜೈಲಿನಲ್ಲಿ ಈಗ ತಾಳ ಗ್ರಂಥಗಳನ್ನು ಇಟ್ಟಿದ್ದಾರೆ. ಇದೆಲ್ಲ ಜೈಲಿನಲ್ಲಿರುವ ತಾಳ ಗ್ರಂಥಗಳೀಗ. ವಾಸ್ತವವಾಗಿಯೂ ತಾಳ ಗ್ರಂಥಗಳು ಜೈಲಿನಲ್ಲೇ ಇವೆ, ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಇದು ಹೊರಬರೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ತಾಳ ಗ್ರಂಥಗಳು ಎಷ್ಟಿವೆ ಅಂತ ಕೇಳಿದ್ದಕ್ಕೆ ಕೊಟ್ಟ ಉತ್ತರವರು 1 ಕೋಟಿ ಈ ಜೈಲಿನ ಒಳಗಡೆ ಇರತಕ್ಕಂಥ ತಾಳ ಗ್ರಂಥಗಳು. ಇದು ಅವರು ಇಟ್ಟ ರೀತಿ ನೋಡಿ, ತಾಳ ಗ್ರಂಥಗಳು ಎಲ್ಲ ಬಂಡ್ಲು ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಒಂದು ಸುತ್ತು ಸುಮ್ಮನೆ ತಿರುಗಿಗೆ ಬರೋದಕ್ಕೆ, ಯಾಕಂದ್ರೆ ನೋಡೋದಕ್ಕೆ ನಮಗೆ ಅವಕಾಶವೇ ಇರಲಿಲ್ಲ. ಆ ದಿವಸ ನಾವು ತಿರುವನಂತಪುರಕ್ಕೆ ಹೊರಡಬೇಕು, ಈಗ ಕನ್ಯಾಕುಮಾರಿಗೆ ಹೊರಡಬೇಕಾಗಿತ್ತು, ಹಾಗಾಗಿ ನಮಗೆ ಅವಕಾಶ ಇಲ್ಲ. ಆದರೂ ಕೂಡ ಕೊನೆ ಹೊತ್ತಿಗೆ ಸಿಕ್ಕಿದ ಅವಕಾಶವನ್ನು ಬಿಡೋದು ಬೇಡ ಅಂತ ನಾವು ಬಂದಿದ್ದು ಅಲ್ಲಿಗೆ. ಆದರೆ ಆ 1 ಗಂಟೆ 20 ನಿಮಿಷದಲ್ಲಿ ನಮಗೆ ಆದ್ದೇನು ಅಂದರೆ, ಸುಮ್ಮನೆ ಹೀಗೆ ನೋಡ್ತಾ ಅಲ್ಲಿ ಕೊನೆಗೆ ಬಂದಿದ್ದಷ್ಟೇ. ಅಷ್ಟು ದೀರ್ಘವಾಗಿ ಈ 4-5 ಅಂತಸ್ತುಗಳಲ್ಲಿ ಇದನ್ನು ಬಂಡ್ಲು ಇಟ್ಟಿದ್ದಾರೆ. ಮತ್ತು ಅನೇಕ ಜಾಗ ಸಾಕಾಗದೆ ಮರದ ಬಾಕ್ಸ್ನಲ್ಲಿ ಇಟ್ಟಿದ್ದಾರೆ ತಾಳ ಗ್ರಂಥಗಳನ್ನು. ನೋಡಿ ಹೇಗಿದೆ ನೋಡಿ. ಇನ್ನಿದಲ್ಲಿ ಏನಿದೆ ಅಂತ ಕೇಳಿದ್ರೆ ಯಾರು ಹೇಳ್ತಾರೆ ನಮಗೆ? ಅಷ್ಟಾದರೂ ಅಲ್ಲಿದ್ದವರು ಹೇಳಿದರು, ಇಲ್ಲ ಒಂದಿಷ್ಟು ನಾವು ಯೋಚನೆ ಮಾಡಿದ್ದೇವೆ, ಇದಿಷ್ಟು ಭಾಗ ಬರೀ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಿದ್ದು, ಅರಮನೆ ಕಾಲದ ಲೆಕ್ಕಾಚಾರಗಳೆಲ್ಲ. ಅದು ಬಿಟ್ಟರು ಇಲ್ಲಿಷ್ಟು ಜಾಗ ಹೀಗೆ ಅಂತ ಒಂದಷ್ಟೆಲ್ಲ ಹೇಳ್ತಾ ಇದ್ದರು. ಆದರೆ ನಾವು ಹೇಳಿದ್ವು, ನೀವು ಅದು ಲೆಕ್ಕ ಅಷ್ಟೇ ಅಂತ ಬಿಡಬೇಡಿ, ಅಲ್ಲೂ ಕೂಡ ದಾಖಲೆಗಳು ನಮಗೆ ಬೇಕಾದ್ರೂ ಸಿಗೋದಕ್ಕೆ ಸಾಧ್ಯವಿದೆ. ಹಾಗಾಗಿ ನಮ್ಗೆ ಅದರದ್ದು ಬೇಕು, ಮಹತ್ವವನ್ನು ನೀವು ತೋರಿಸ್ಕೊಡ್ಬೇಕು ಅಂತ ನಾವು ಹೇಳಿದ್ವು. ಆಯಿತು, ನೀವು ಯಾರನ್ನಾರು ಕಳಿಸ್ಕೊಡಿ, ನಾವು ಅದನ್ನು ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದರು. ಅಷ್ಟಾದರೂ ನಾವು ಹೋದ್ದಕ್ಕೆ ಬಿಡೋದು ಬೇಡ ಅಂಥೇಳಿ ಅವ್ರನ್ನ ಕೇಳಿ ನಾನು ಒಂದು ಕಡೆ ಬಂದು ಸ್ವಲ್ಪ ನಾನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದೆ. ಕಣ್ಣು ಮುಚ್ಚಿ ನಾನು ಕೈ ಹಾಕಿದೆ, ಒಂದು ಬಂಡಲ್ಲಿ ಕೈ ಹಾಕಿದೆ. ಕೈ ಹಾಕಿ ಆ ಬಂಡಲ್ ತೆಗೆದು ಅವರ ಕೈ ಕೊಟ್ಟೆ. ಆ ಮಹಿಳೆ ಈ ಕಡೆ ನಿಂತ್ಕೊಂಡಿದ್ದಾರಲ್ಲ ಅವ್ರ ಕೈ ಕೊಟ್ಟೆ. ನೋಡಿ, ಇದನ್ನು ನೀವು ನೋಡಿ, ಇದರಲ್ಲಿ ಏನಿದೆ ಅಂತ ನಮಗೊಂದು ಸಾರಿ ಹೇಳಿಬಿಡಿ ಅಂತಂದೆ. ಆಯಿತು, ನಮಗೆ ಸ್ವಲ್ಪ ಟೈಮ್ ಕೊಡಿ, ನೀವು ಇಷ್ಟು ನೋಡ್ಕೊಂಡು ಬರೋಷ್ಟೊತ್ತಿಗೆ ನಾವು ಅದನ್ನು ನೋಡಿ ಹೇಳ್ತೇವೆ ಅಂತ ಹೇಳಿ ಅದನ್ನು ಕೆಳಗೆ ತೊಗೊಂಡೋಗಿ ಎಲ್ಲ ಬಿಡಿಸಿ ದುರ್ಬೀನ್ ಹಿಡ್ಕೊಂಡು ನೋಡಿದರೆ ಅದರಲ್ಲಿ ಉಲ್ಲೇಖ ಏನಿದೆ ಅಂತಂದರೆ, ಪದ್ಮನಾಭ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತ ಇರತಕ್ಕಂಥ 7 ನಮ್ಮ ಶಂಕರ ಸಂಪ್ರದಾಯಕ್ಕೆ ಸೇರಿದ ಮಠಗಳ ಉಲ್ಲೇಖ ಇದೆ. 7 ಮಠಗಳ ಉಲ್ಲೇಖ ಇದೆ. ಹಾಗೆ ನೀವು ಉಳಿದಿದ್ರಲ್ಲಿ ನಾವೇನಾದ್ರು ವಿಚಾರ ಮಾಡಿ ನೋಡಿದ್ದೇ ಆದರೆ ಎಷ್ಟು ವಿಚಾರಗಳಿರ್ಬೋದು ಏನು ಅಂತ ಅದನ್ನು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ.
ಆದರೆ ಇದಕ್ಕೆಲ್ಲ ಈಗ ಸಮಯ ಬೇಕು ಮತ್ತು ಆ ಭಾಷೆ ಗೊತ್ತಿದ್ದಂಥ ಅಲ್ಲಿಯ ಯುವಕರು ನಮಗೆ ಸಹಕಾರ ಕೊಡಬೇಕು. ಅಷ್ಟು ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಮ್ಮವರಿದ್ದಾರೆ, ನಾವು ಅವ್ರನ್ನೆಲ್ಲ ನಿಮ್ಗೆ ಒರೆಸಿಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಾವಿನ್ನು ಯೋಚನೆ ಮಾಡಬೇಕು. ಇದು ತಿರುವನಂತಪುರದಲ್ಲಿ ಮುಖ್ಯವಾಗಿ ನಾನು ಉಲ್ಲೇಖ ಮಾಡಬೇಕಾದಂಥದ್ದು. ಇನ್ನು ಮುಂದಿದ್ದೆಲ್ಲ ಆಮೇಲೆ ಉಲ್ಲೇಖವನ್ನು ನಾವು ಮಾಡ್ತೇವೆ. ಇನ್ನು ಶುಚೀಂದ್ರಂ ಕನ್ಯಾಕುಮಾರಿಗೆ ಹೋಗೋ ದಾರಿಯಲ್ಲಿ ಅದರ ಮಧ್ಯೆ ಅಲ್ಲಿ ಒಂದು ವಿಶೇಷವನ್ನು ಉಲ್ಲೇಖ ಮಾಡಬೇಕು. ಅಲ್ಲಿ ಒಂದು 12 ದೇವಸ್ಥಾನ ಶಿವಾಲಯಗಳಿವೆ. ಶಿವರಾತ್ರಿ ದಿವಸ ಆ ಊರಿನ ಜನ ಒಂದು ನಿರ್ದಿಷ್ಟವಾದಂಥ ಜಾಗ ಇದೆ, ಅಲ್ಲಿಗೆ ಬಂದು ಅಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿಂದ ಗೋವಿಂದ ಗೋಪಾಲ ಅಂತ ಹೇಳ್ತಾ ಗಟ್ಟಿಯಾಗಿ ಹೇಳ್ತಾ ಓಡ್ತಾ ಇಡೀ ಅಷ್ಟು 12 ದೇವಸ್ಥಾನಗಳನ್ನು ಸುತ್ತಿ ಬೆಳಗ್ಗೆ ಆಗುವಾಗ ಮತ್ತೆ ಇದೇ ದೇವಸ್ಥಾನಕ್ಕೆ ಬಂದು ಆ ಕಾರ್ಯಕ್ರಮವನ್ನು ನಿಲ್ಲಿಸ್ತಾರೆ. ಇದು ಅಲ್ಲಿ ಇವತ್ತು ನಡೆಯುವುದು. ಇವತ್ತು ಕೂಡ ಶಿವರಾತ್ರಿ ದಿವಸ ಅದು ನಡೆಯುತ್ತೆ. ಅವರ ನಂಬಿಕೆ ಏನು ಅಂದರೆ ಇದು ಭಗವತ್ಪಾದ ಶಂಕರರು ಈ ಸಂಪ್ರದಾಯವನ್ನು ಹಾಕಿಕೊಟ್ಟಿದ್ದು ಅಂತ. ಶಿವರಾತ್ರಿ ದಿನ ಶಿವ ದೇವಾಲಯಗಳು ಗೋವಿಂದ ಗೋಪಾಲ ಅಂತ ಹೇಳಿ ಓಡ್ಕೊಂಡು ಬಂದು ಅಲ್ಲಿ ನಮಸ್ಕಾರ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅಂದರೆ ಇನ್ನೇನು ಸಾಧ್ಯ? ಇದು ಶಂಕರ ಭಗವತ್ಪಾದ ಇರಬೇಕು ಅಷ್ಟೇ, ಇನ್ನು ಯಾರೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ತರ್ಕವೂ ಇದ್ದ ಹಾಗೆ ಇತ್ತು. ಅಂತೂ ಒಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥಷ್ಟು ಕೆಲವು ದೇವಸ್ಥಾನಗಳಿವೆ. ಅಲ್ಲಿ ಒಂದು ದೇವಸ್ಥಾನಕ್ಕೆ ನಾವು ಹೋಗಿದ್ದೇವೆ. ಆ ದೇವಸ್ಥಾನ 2 ದೇವಸ್ಥಾನಕ್ಕೆ ಒಂದಕ್ಕೆ ನಾನು ಹೋಗಲಿಲ್ಲ, ನಮ್ಮ ಶ್ರೀಧರ ಹೆಡೆ ಮತ್ತು ಶ್ರೀಧರ ಭಟ್ರು ಹೋಗಿದ್ದಾರೆ. ಅವರು ಕೂಡ ಅಲ್ಲಿಂದ ಫೋಟೋ ಹಿಡ್ಕೊಂಡು ಬಂದ್ದಾರೆ. ಅಲ್ಲಿ ಕಂಬದಲ್ಲೆಲ್ಲ ಭಗವತ್ಪಾದರ ಮೂರ್ತಿಯನ್ನು ಕೆತ್ತಿದ್ದಾರೆ. ಎಲ್ಲ ಕಲ್ಲಿನ ಕಂಬಗಳು. ಅಲ್ಲಿ ನಾವು ನೋಡಿದರೆ ಅದನ್ನು ನಾವು ಕಾಣಬಹುದು. ಮತ್ತೊಂದು ದೇವಸ್ಥಾನಕ್ಕೆ ದಾರಿಯಲ್ಲಿ ಬರೋಕೆ ಬಂದಿದ್ದೇವೆ. ಅಲ್ಲಿ ಹೊರಗಡೆ ಭಗ್ನವಾದಂಥ ಎಲ್ಲ ಕಲ್ಲಿನ ಕಂಬಗಳು ಇದೆ. ಅದರಲ್ಲಿ ಕೂಡ ಶಂಕರ ಭಗವತ್ಪಾದನ್ನು ನಾವು ಕಾಣಬಹುದು. ಆಕ್ರಮಣ ಇದೆಲ್ಲ ಇಡೀ ಕೇರಳ ಮತ್ತು ತಮಿಳುನಾಡಿನ ಅನೇಕ ಭಾಗಗಳಲ್ಲಿ ನಮ್ಮ ಅತ್ಯಂತ ಪ್ರಸಿದ್ಧನಾದ ದೊರೆ ಟಿಪ್ಪು ಅವನ ಆಕ್ರಮಣದಿಂದಾಗಿ ಆಗಿದ್ದು ಇಲ್ಲೆಲ್ಲ ಅನ್ಯಾಯ. ಇದನ್ನು ಮರಿಬೇಡಿ ಯಾರು ಕೂಡ. ಅಷ್ಟು ಕಡೆಗಳಲ್ಲಿ ಕೇರಳ ಆಗಲಿ ತಮಿಳುನಾಡಿನಾಗಲಿ ಎಲ್ಲೆಲ್ಲಿ ದೇವಸ್ಥಾನಗಳು ನಷ್ಟವಾಗಿವೆ, ಎಲ್ಲೆಲ್ಲಿ ಈ ಥರ ದುರಂತ ಬಂದಿದೆ, ಅದೆಲ್ಲ ಈ ಮನುಷ್ಯನಿಂದ ಆಗಿದೆ. ನಾನು ಹೇಳಿದ್ದಲ್ಲ, ಅವ್ರು ಹೇಳೋದು. ಇದು ಅಲ್ಲಿಯ ಪರಿಸ್ಥಿತಿ. ಶುಚೀಂದ್ರಮ್ಗೆ ನಾವು ಹೋದು. ಶುಚೀಂದ್ರಮ್ನ ನಾವು ಹೋಗ್ಲಿಕ್ಕೆ ಕಾರಣ ಏನು ಅಂದರೆ, ಒಂದು ಲೇಖನದಲ್ಲಿ ಶುಚೀಂದ್ರಮ್ಗೆ ಶಂಕರ ಭಗವತ್ಪಾದರು ಬಂದಿದ್ದಾರೆ ಅಂತ ಇತ್ತು. ಅದಕ್ಕೆ ಆಧಾರ ಏನು ಅಂತ ಕೇಳಿದರೆ ಅವರೊಂದು ಆಧಾರವನ್ನು ಕೊಟ್ಟಿದ್ದರು. ಆ ಆಧಾರವನ್ನು ಇಟ್ಕೊಂಡು ನಾವು ಹೋಗಿದ್ದು. ಆ ಆಧಾರ ನಾನು ಉಲ್ಲೇಖ ಮಾಡ್ತೇನೆ. ಅಲ್ಲಿ ಕೇಳಿದರೆ ಅಲ್ಲಿ ನಮ್ಮ ಅರ್ಚಕರನ್ನು ನಮಗೆ ಪರಿಚಯ ಮಾಡಿಕೊಟ್ರು. ಇವರು ಅಜಯ್ ಕುಮಾರ್ ಅಂತ. ಅವರು ನಮಗೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದು. ಇದೀಗ ಅಲ್ಲಿ ಅರ್ಚಕರು ನಮಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಅದರ ಮೊದಲೊಂದು ಮನೆಗೆ ಹೋದು, ಅರ್ಚಕರ ಮನೆಗೆ. ಅಲ್ಲಿ ಸ್ವಲ್ಪ ಸಮಯ ಇತ್ತು ನಮಗೆ. ಆ ಸಮಯವನ್ನು ಉಪಯೋಗ ಮಾಡೋಣ ಅಂತ ಅವರು ಅರ್ಚಕರ ಮನೆಗೆ ಹೋಗಿದ್ದು. ಅವರಿಗೆಲ್ಲ ವಿಚಾರ ಮಾಡಿದರೆ ಅವರು ಅರ್ಚನೆ ಮಾಡ್ತಾರೆ ನಿಜ, ಆದರೆ ಶುಚೀಂದ್ರಮ್ಗೆ ಶಂಕರ ಭಗವತ್ಪಾದರು ಬಂದಿದ್ದಾರೆ ಅನ್ನೋದಕ್ಕೆ ಅವರಿಗೆ ಏನೇನು ಗೊತ್ತಿಲ್ಲ. ಒಂದು ಹೇಳ್ತಾರೆ ಏನಂದರೆ, ಶುಚೀಂದ್ರಂನಲ್ಲಿ ಭಗವತ್ಪಾದರು ನನ್ನ ಸ್ತೋತ್ರ ಮಾಡಿದ್ದಾರಂತೆ, ಆ ಸ್ತೋತ್ರ ನಾವೀಗಲೂ ಉತ್ಸವ ಆಗುವಾಗ ಹೇಳ್ತೇವೆ ಅಂತ ಹೇಳ್ತಾರೆ. ಆ ಸ್ತೋತ್ರ ನಿಮಗೆ ಗೊತ್ತಿದೆಯಾ ಅಂತ ಕೇಳಿದರೆ ಕಂಠಪಾಠ ಅವರಿಗಿಲ್ಲ. ಹೋಗಲಿ ಅದಕ್ಕೆ ಸ್ಕ್ರಿಪ್ಟ್ ಏನಾರು ಕೊಡ್ತೀರಾ ಅಂತ ಕೇಳಿದರೆ ನಮ್ಮ ಅಚ್ಚನಿಗೆ ಗೊತ್ತು ಅಂತ, ಆದರೆ ತಂದೆ ಗೊತ್ತಂತೆ, ಇವರಿಗೆ ಗೊತ್ತಿಲ್ಲ. ಹೋಗಲಿ ಅಚ್ಚನ್ನು ಇಟ್ಟಿದ್ದೆಲ್ಲಿ ಯಾರು ನಿಮಗೆ ಗೊತ್ತಾ ಅಂತ, ಇಲ್ಲ, ಹುಡುಕಿ ತೆಗಿತೇವೆ, ನಾವು ಕೊಡ್ತೇವೆ ನಿಮಗೆ. ಅಷ್ಟೆಲ್ಲ ಆಗಿ ನಾವು ದೇವಸ್ಥಾನಕ್ಕೆ ಬಂದು, ಅವರು ಬಂದರು ಒಟ್ಟಿಗೆ, ಆ ಕುಟುಂಬದವರೆಲ್ಲ ಬಂದರು. ಅವರೊಬ್ಬರು ಆಯುರ್ವೇದ ಡಾಕ್ಟ್ರು, ಇನ್ನೊಬ್ಬರು ಪೌರೋಹಿತ್ಯ ಅದೆಲ್ಲ ಮಾಡ್ತಾ ಇರೋರು. ಅದಾದಮೇಲೆ ಒಳಗೆ ಬಂದು ನೋಡಿದರೆ ಕಂಬಗಳಲ್ಲೆಲ್ಲ ಕೆತ್ತನೆ ಕೆತ್ತನೆ ಕೆತ್ತನೆ, ಎಲ್ಲ ಸುಲಭದಲ್ಲಿ ಗೊತ್ತಾಗೋ ಪ್ರಮೇಯವೇ ಇಲ್ಲ. ಆದರೂ ನಮ್ಮ ಹತ್ರ ಒಂದು ಲೇಖನ ಇತ್ತಲ್ಲ, ಆ ಲೇಖನದಲ್ಲಿ ಏನಿತ್ತು ಅಂದರೆ, ಒಂದು ಕಂಬದಲ್ಲಿ ಷಣ್ಮತ ದೇವತೆಗಳು, ಷಣ್ಮತಕ್ಕೆ ಸಂಬಂಧಪಟ್ಟ ಸುಬ್ರಹ್ಮಣ್ಯ ಇತ್ಯಾದಿ ದೇವತೆಗಳು. ಸರಿ ತದ್ವಿರುದ್ಧ ಕಂಬದಲ್ಲಿ ಭಗವತ್ಪಾದರ 12 ವಿಗ್ರಹಗಳು. ಇನ್ನು ಇದಕ್ಕಿಂತ ಏನು ಪ್ರಮಾಣ ಬೇಕು? ಷಣ್ಮತ ಸ್ಥಾಪನಾಚಾರ್ಯರು ಅಂತ ಕೇವಲ ಭಗವತ್ಪಾದರಿಗೆ ಇರುವುದದು, ಇನ್ನು ಯಾರಿಗೂ ಇಲ್ಲ. ಶುಚೀಂದ್ರಂನಲ್ಲಿ ಕಂಬದಲ್ಲಿ ಷಣ್ಮತಗಳು ಒಂದು ಕಡೆ, ಅದರ ವಿರುದ್ಧ ಶಂಕರ ಭಗವತ್ಪಾದರನ್ನು ತೋರಿಸ್ತಾ ಇದ್ದಾರೆ ಅಂದರೆ ಎಂಥ ಗೌರವದಲ್ಲಿ ಅದನ್ನು ಆ ರೀತಿಯಲ್ಲಿ ಮಾಡಿರ್ಬೋದು, ಏನು ಕಾರಣ ಇರ್ಬೋದು ಅಂತ ನಾವು ಊಹೆ ಮಾಡ್ಬೋದು. ಅದಕ್ಕಾಗಿ ಬಹಳ ಹುಡುಕಿದು, ಕೊನೆಗೆ ಅಂತೂ ಇಂತೂ ನಮಗೆ ಸಿಕ್ಕಿದ್ದು ಹೇಗೆ ಅಂದರೆ, ಮುಖ್ಯ ದ್ವಾರದಿಂದ ಒಳಗಡೆ ಪ್ರವೇಶ ಮಾಡ್ತಾನೆ 5ನೇ ಕಂಬವೇ ಅದು. ನಾವು ದೇವಸ್ಥಾನದ ಒಳಗೆಲ್ಲ ಹುಡುಕಿದ್ದು. ಅದನ್ನು ನೋಡಿದರೆ ನೋಡಿ, ಇದೀಗ ಷಣ್ಮತ ದೇವರುಗಳ ಈಗ ಚಿತ್ರ ಇದು ಸರಿ ಈ ಕಡೆ ವಿರುದ್ಧದಲ್ಲಿ ಭಗವತ್ಪಾದರ 12 ವಿಗ್ರಹ ನೋಡಿ, 12 ವಿಗ್ರಹ ಭಗವತ್ಪಾದ. ಆದರೆ ಅಲ್ಲಿ ಅರ್ಚಕರಿಗೆ ಗೊತ್ತಿಲ್ಲ. ಶುಚೀಂದ್ರಂ ಬಗ್ಗೆ ಗಂಟೆ ಗಟ್ಟಲೆ ಹೇಳ್ತಾರೆ.
ಅದರ ಮಹತ್ವ, ಅಲ್ಲಿ ಬಂದರೆ ಪಾಪ ಹೇಗೆ ಹೋಗುತ್ತೆ, ಪುಣ್ಯ ಹೇಗೆ ಸಂಪಾದನೆ ಆಗುತ್ತೆ, ಏನು ಕಷ್ಟ ಎಲ್ಲ ಹೋಗುತ್ತೆ, ಎಲ್ಲ ಬಡ 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 ಪುರಾಣಗಳನ್ನೆಲ್ಲ ಹೇಳ್ತಾರೆ ಮತ್ತು ಅಲ್ಲಿಯ ವೈಶಿಷ್ಟ್ಯಗಳನ್ನು ಬೇಡ ಹೇಳ್ತಾರೆ. ಆದರೆ ಭಗವತ್ಪಾದ ಶಂಕರರು ಬಂದಿದ್ದರು, ಅವರ ಬಗ್ಗೆ ಹೀಗೆ ಇದೇ ಸ್ತಂಭದಲ್ಲಿ ಅಂತ ಯಾರೂ ಕೂಡ ಹೇಳುವರಿಲ್ಲ. ಇನ್ನಿಲ್ಲದ ಕಷ್ಟ ಸುಮಾರು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ನಮ್ಮವರೆಲ್ಲ ಹುಡುಕಿದ್ದಾರೆ. ಇದು ಅಲ್ಲಿ ಶುಚೀಂದ್ರನ ದೇವಸ್ಥಾನದ ಪ್ರಾಕಾರ ಎಲ್ಲ ಹೇಗಿದೆ ನೋಡಿ, ಇದರಲ್ಲಿ ಹೇಗೆ ಅಷ್ಟು ಸುಲಭದಲ್ಲಿ ಹುಡುಕೋದು. ಆದರೂ ನಾವು ಎಲ್ಲರೂ ಸೇರಿ ಹುಡುಕಿದ್ರಿಂದ ತಕ್ಷಣ ಕೊನೆಗೆ ನಮಗೆ ಇದು ಸಿಕ್ತು. ಇದು ಶುಚೀಂದ್ರನ ಕಥೆ. ಅದಾದ ಮೇಲೆ ನಾವು ತಮಿಳುನಾಡಲ್ಲಿ ಮುಂದಕ್ಕೆ ತಿರುನಲ್ವೇಲಿ ಅಲ್ಲಿಗೆ ಬಂದು, ತಿರುನಲ್ವೇಲಿಯಲ್ಲಿ ಅಲ್ಲಿಯ ನಮ್ಮ ಒಬ್ಬರು ಮಹನೀಯರು ಇಲ್ಲೇ ಇದ್ದಾರೆ, ಜಯಶಂಕರ್ ಅಂತ ಹೆಸರು. IITಯಲ್ಲಿ ಪ್ರೊಫೆಸರ್ ಆಗಿದ್ದರು. ನಿವೃತ್ತರಾಗಿ ಅವರು ದಯಾನಂದ ಸರಸ್ವತಿಗಳ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ವೇದಾಂತ ಅಧ್ಯಯನ ಮಾಡಿದ್ದಾರೆ, ಈಗ ವೇದಾಂತ ಪಾಠ ಮಾಡ್ತಾ ಇದ್ದಾರೆ. ಅತ್ಯಂತ ಶ್ರದ್ಧಾಳುಗಳು. ಅವರು ನಮಗೆ ಇಲ್ಲೆಲ್ಲ ಕರ್ಕೊಂಡು ಹೋಗೋದಕ್ಕೆ ಇದಕ್ಕೆಲ್ಲ ಸಹಕಾರ ಕೊಡಿ. ಇಡೀ ತಮಿಳುನಾಡಿನಲ್ಲಿ ತಮಿಳು ಜನಗಳಿಗೆ ನಮ್ಮದನ್ನು ಹೇಳೋದು, ಅವರದ್ದನ್ನು ನಮಗೆ ಹೇಳೋದೆಲ್ಲ ಮಧ್ಯವರ್ತಿಗಳಾಗಿ ಮಾಡ್ತಾ ಇದ್ದರು. ಅವರು ಸ್ವತಃ ತಿರುನಲ್ವೇಲಿಯವರವರು. ನಾನು ಅವ್ರಿಗೆ ಕೇಳಿದೆ, ತಿರುನಲ್ವೇಲಿ ಶಂಕರ ಭಗವತ್ಪಾದರು ಬಂದಿದ್ದಾರಾ ಅಂತ ಕೇಳಿದೆ. ಅವ್ರು ಹೇಳಿದರು, ತಿರುನಲ್ವೇಲಿಗೆ ಏನು ಬಂದಿದ್ದು ಏನು ಕಾಣೋದಿಲ್ಲ, ಯಾರು ಏನು ಹೇಳೋದಿಲ್ಲ ಅಂತಂದರು. ಆಮೇಲೆ ನಾನು ಹೇಳಿದೆ, ಅಲ್ಲ ಬಂದಿದ್ದಾರೆ ಅಂತ ಹೇಳ್ಬೋದಕ್ಕೆ ಏನೂ ಹಾಗಾದ್ರೆ ಇಲ್ಲವೇ ಇಲ್ವಾ ಅಂತ ಕೇಳಿದೆ. ಇಲ್ಲ, ನಾನು ಬೇಕಾದ್ರೆ ವಿಚಾರಿಸ್ತೇನೆ, ಈಗಂತೂ ನನಗೆ ಗೊತ್ತಿದ್ದ ಹಾಗೆ ಏನೂ ಇಲ್ಲ ಅಂತ. ನಾವು ಅಲ್ಲಿಂದ ತಿರುನಲ್ವೇಲಿ ಇದ್ದುಕೊಂಡು ಅಲ್ಲಿಂದ ತಿರುಚೆಂದೂರಿಗೆ ಹೋಗಿ, ತಿರುಚೆಂದೂರು ಅಂದರೆ ಸಮುದ್ರ ತೀರ, ಸುಬ್ರಹ್ಮಣ್ಯನ ಕ್ಷೇತ್ರ, ಸದಾ ಬಾಲರೂಪಾಪಿ ಶಂಕರ ಭಗವತ್ಪಾದರು ಬರೆದಿದ್ದಲ್ಲೇ ಅಂತ ಪ್ರಸಿದ್ಧ. ಅಲ್ಲಿಗೆ ಹೋಗೋ ಕಾರ್ಯಕ್ರಮ ಇತ್ತು. ನಾನು ಅವರಿಗೆ ಹೇಳಿದ್ದಕ್ಕೆ ಆ ದಿವಸ ಏಕಾದಶಿ ಬೇರೆ ಇತ್ತು. ಆಮೇಲೆ ನಮ್ಮ ಜಯಶಂಕರ್ ಹೇಳಿದರು, ನಾನು ವಿಚಾರ ಮಾಡಿ ಹೇಳ್ತೇನೆ, ನಾನು ಊರಿಗೆ ಹೋಗಿ ಬರ್ತೇನೆ. ಅವರ ಊರು ಅಲ್ಲಿಂದ ಒಂದು 10-12 ಕಿಲೋಮೀಟ್ರ್ ಏನೋ ಇದೆ ಕಾಣುತ್ತೆ, ನಮ್ಮ ತಿರುನಲ್ವೇಲಿ ನಾವು ಉಳ್ಕೊಂಡಿದ್ದಾಗರಿಂದ. ಅಲ್ಲಿ ಹೋಗಿ ಬಂದರು. ಬರುವಾಗ ಮರುದಿವಸ ಹೇಳಿದರು, ಸ್ವಾಮೀಜಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬೇಕಾದ್ರೆ ಇದನ್ನು ನೋಡ್ಬೋದು. ನಮ್ಮ ಊರಿನಲ್ಲಿ ಹೇಳಿದರು, ಈ ತಿರುಚೆಂದೂರು ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ಅಂತೆ, ಅಲ್ಲಿ ಶಂಕರ ಭಗವತ್ಪಾದರು ಬಂದಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಊರಿನವರು ಅಂತ ಹೇಳಿ. ನಿಮ್ಗೆ ಅಡ್ರೆಸ್ ಗೊತ್ತಾ ಅಂತ. ಇಲ್ಲ, ಅಡ್ರೆಸ್ಸನ್ನು ನಾನು ತಿಳ್ಕೊಳ್ತೇನೆ ಅಂತ ಹೇಳಿ. ಸರಿ ಅಂತೇಳಿ, ಆಯಿತು ಹೋಗೋಣ, ಭಗವತ್ಪಾದರು ಬಂದಿದ್ದಾರೆ ಅಂದಮೇಲೆ ಹೋಗಲೇಬೇಕು, ನಾವು ಹೋಗೋಣ ಅಂತಂದೆ. ಒಪ್ಕೊಂಡ್ರು. ಸರಿ ಅಂತ ನಾವು ಹೋದು. ನಮ್ಮ ತಿರುನಲ್ವೇಲಿ ಶಂಕರ ಮಠದ ಅಧಿಕಾರಿಗಳು ವಿಶ್ವನಾಥನ್ ಅಂತ ಅವರು ಬಂದಿದ್ದರು. ಅವರು ಬೇರೆ ಸ್ವತಂತ್ರವಾಗಿ ಬಂದರು. ನಾವು ಒಟ್ಟಿಗೆಲ್ಲ ಹೋದು, ತಿರುಚೆಂದೂರಿಗೆ ಹೋದು. ಅಲ್ಲಿ ಯಾರಿಗೂ ಸಂದೇಹ ಇಲ್ಲ, ಅಲ್ಲಿ ಅರ್ಚಕರು ನಾವು ಒಳಗೆ ಹೋದ ತಕ್ಷಣವೇ ಸುಬ್ರಹ್ಮಣ್ಯ ಭುಜಂಗದ ಮೂಲಕವೇ ನಮಗೆ ಸ್ವಾಗತ ಮಾಡಿದ ಹಾಗೆ. ಅಷ್ಟರ ಮಟ್ಟಿಗೆ ಸುಬ್ರಹ್ಮಣ್ಯ ಭುಜಂಗ ನಿತ್ಯವೂ ನಡೀತಾ ಇದೆ. ಅಲ್ಲೂ ಕೂಡ ಶಂಕರ ಭಗವತ್ಪಾದರ ಬಗ್ಗೆ ಆಧಾರ ಕೇಳಿದರೆ ಯಾರೂ ಏನು ಹೇಳೋದಕ್ಕೆ ತಯಾರಿಲ್ಲ. ಆದರೆ ಇಲ್ಲಿ ಏನಾದ್ರು ಶಂಕರ ಭಗವತ್ಪಾದರ ವಿಗ್ರಹ ಇದೆಯಾ ಅಂತ ಕೇಳಿದಾಗ, ಇಲ್ಲ ಕಂಬದಲ್ಲಿದೆ ಅಂತೇಳಿ ಅವ್ರು ಹೇಳಿದರು. ಆ ಕಂಬವನ್ನು ನಮಗೆ ತೋರಿಸಿದರು. ಅಲ್ಲಿರೋದು ಹೋದು ಅದರ ಫೋಟೋ ಅವರು ತೊಗೊಂಡು ಬಂದಿದ್ದಾರೆ. ಅದು ನಮ್ಮ ಜಯಶಂಕರ್ ಅವರು ಕೂಡ ಅದನ್ನು ಚೆನ್ನಾಗಿ ಫೋಟೋ ಹಿಡ್ಕೊಂಡಿದ್ದಾರೆ. ನೀವು ಆಮೇಲೆ ಅದನ್ನು ನೋಡ್ಬೋದು. ಅದಾದ ಮೇಲೆ ಅಲ್ಲಿ ನಾವು ಸುಬ್ರಹ್ಮಣ್ಯ ಭುಜಂಗವನ್ನು, ಇದು ಅಲ್ಲಿಯ ತಿರುಚೆಂದೂರು ದೇವಸ್ಥಾನದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರ್ತಕ್ಕಂಥ ಭಗವತ್ಪಾದ ಶಂಕರರ ವಿಗ್ರಹ ಇದು. ಅದಾದ ಮೇಲೆ ಇವರು ಗಣಪತಿ ದೇವಸ್ಥಾನ ಅಂತ ಹೇಳಿದ್ದಾರಲ್ಲ ಅಂತ ಅಲ್ಲಿಗೆ ಬಂದರೆ ಅದು ಸುಮಾರೊಂದು 10-12 ಕಿಲೋಮೀಟರ್ ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು. ಮುಖ್ಯ ಮಾರ್ಗದಿಂದ ಮತ್ತೊಂದು 6-7 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ನಮ್ಗೆ ಸ್ವಲ್ಪ ಸುತ್ತ ಇರೋದು ದಾರಿ ಸ್ಪಷ್ಟವಾಗಿ ಗೊತ್ತಿಲ್ಲದಿರೋದ್ರಿಂದ ರಾತ್ರಿ ಸುಮಾರು 7 ಗಂಟೆ 20 ನಿಮಿಷ ಆಯಿತು. ಒಂದು ಚಿಕ್ಕ ದೇವಸ್ಥಾನ, ಆದರೆ ಬಹಳ ಪ್ರಾಚೀನವಾದ ದೇವಸ್ಥಾನ. ಇದು ಪಂಚಮುಖಿ ಗಣಪತಿ ದೇವಸ್ಥಾನ. ನೀವು ಕಾಣಬಹುದು, ಅಲ್ಲಿ ಮುಖ ಒಂದೇ ಅಲ್ಲ ನೋಡಿ, ಆ ಕಡೆ ಈ ಕಡೆ ಮತ್ತೆ 2 ಕಾಣ್ತಾ ಇದೆ, ಇನ್ನೆರಡು ಆ ಕಡೆ ಇದೆ, ಹಾಗೆ ಒಟ್ಟಿಗೆ 5 ಮುಖಿ ಪಂಚಮುಖಿ ದೇವಸ್ಥಾನ ಇದೆ, ಪಂಚಮುಖಿ ಗಣಪತಿ ದೇವಸ್ಥಾನ ಅಂತ. ಇಲ್ಲಿ ಏನು ಪ್ರಸಿದ್ಧಿ ಅಂದರೆ ಮುದಾಕರಾತ್ತ ಮೋದಕಂ, ಅದನ್ನು ಭಗವತ್ಪಾದರು ಇಲ್ಲಿ ಬರೆದರು. ಈ ಪಂಚಮುಖಿ ದೇವಸ್ಥಾನದಲ್ಲಿ ಅಂತ ಪ್ರಸಿದ್ಧಿ ಅಂದರೆ ಇದು ಆ ಊರಿನವರಿಗೆ ಮನಸ್ಸಿನಲ್ಲಿ ಪ್ರಸಿದ್ಧಿ, ಉಳಿದವರಿಗೆ ಗೊತ್ತಿಲ್ಲ ಇದೀಗ. ಯಾಕಂದರೆ ಯಾರಿಗೂ ಗೊತ್ತಿಲ್ಲ, ಯಾರೂ ಇದನ್ನು ಹೇಳಲೇ ಇಲ್ಲ. ಆ ದೇವಸ್ಥಾನದಲ್ಲಿ ಬರೆದಂತ ಅಲ್ಲಿಯವರು ನಂಬಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ ಅರ್ಚಕರನ್ನು ನೀವು ನೋಡ್ಬೋದು. ಆ ಅರ್ಚಕರು ತೋರಿಸ್ತಾ ಇರತಕ್ಕಂಥದ್ದು ಇದು ಏನು ಗೊತ್ತೇ ನಿಮಗೆ? ಇದು ಶಂಕರ ಭಗವತ್ಪಾದರು ಸ್ವತಃ ತಮ್ಮ ಹಸ್ತದಲ್ಲಿ ಮುದಾಕರಾತ್ಮ ಮೋದಕವನ್ನು ಬರೆದಂಥ ತಾಳೆ ಗ್ರಂಥ. ಈ ತಾಳೆ ಗ್ರಂಥ ಹೇಗಿದೆ ನೋಡಿ. ಅದೊಂದು ಬಟ್ಟೆಯಲ್ಲಿ, ಆ ಬಟ್ಟೆ ಜೋತಾಡ್ತಾ ಇದೆ ಅಲ್ಲಿ, ಆ ಬಟ್ಟೆಯಲ್ಲಿ ಸುತ್ತಿದ್ರು. ನಮಗೆ ತೋರಿಸಲಿಕ್ಕೋಸ್ಕರ ಬಟ್ಟೆಯನ್ನು ತೆಗೆದರು.
ಸರಿ, ನಾನು ಕೇಳಿದೆ ಮುದಾಕರಾತ್ ಮೋದಕಂ ಬರೀ 5 ಸ್ತೋತ್ರಗಳಿರೋದು, ಇದು ಸಿಕ್ಕಾಪಟ್ಟೆ ದಪ್ಪ ಇದೆ, ಇದು ತಾಳೆ ಗ್ರಂಥ, ಮತ್ತು ಇದು ಉಳಿದಿದ್ದೆಲ್ಲ ಏನಿದೆ ಇದರಲ್ಲಿ ಅಂತ ಕೇಳಿದೆ. ಏನಿದೆ ಅಂತ ನಮಗೆ ಗೊತ್ತಿಲ್ಲ, ನಾವು ಓದಲಿಲ್ಲ ಅಂತಂದರು. ಆಮೇಲೆ ನಾನು ಕೇಳಿದೆ ಇದು ಯಾವ ಲಿಪಿಯಲ್ಲಿದೆ ಅಂತ, ದೇವನಾಗರಿ ಲಿಪಿ ಅಂತಂದರು. ಆವಾಗ ನಾನು ಹೇಳಿದೆ ಹಾಗಾದ್ರೆ ಇದನ್ನು ಸ್ವಲ್ಪ ಬಿಡಿಸಿ ತೋರಿಸಿ ನಾವು ಓದ್ತೇವೆ ಅಂತಂದೆ. ಅವ್ರು ಹೇಳಿದರು ಇಲ್ಲ ಆ ಪದ್ಧತಿ ಇಲ್ಲ, ಇದು ವರ್ಷಕ್ಕೊಂದೇ ಸಾರಿ ನಾವು ಇದನ್ನು ಬಿಡಿಸೋದು, ಅದು ಇಂಥ ದಿವಸ, ಆ ದಿವಸ ಮಾತ್ರ ನಾವು ಅದನ್ನು ಬಿಡಿಸೋದಕ್ಕೆ ಸಾಧ್ಯ, ಬೇರೆ ದಿವಸ ನಾವು ಬಿಡಿಸೋ ಪ್ರಶ್ನೆಯೇ ಇಲ್ಲ ಅಂತಂದರು. ನಾವು ಪೂಜೆಗೆ ಇಟ್ಟಿರ್ತೇವೆ ಅಷ್ಟೇ ಅಂತ. ಹೇಳಿದೆ ನಮಗೆ ಕೊಡಬೇಡಿ, ನಾವು ಬಿಡಿಸೋದಿಲ್ಲ, ನೀವೇ ಬಿಡಿಸಿ, ನೀವು ಅರ್ಚಕರು ತಾನೇ, ನೀವು ಬಿಡಿಸ್ಬೋದಲ್ಲ ಅಂತ ಹೇಳಿದೆ. ಇಲ್ಲ ನಾವು ಬಿಡಿಸೋದಿಲ್ಲ, ಅದು ಒಂದೇ ದಿವಸ ಅಂದರು. ಹಾಗೆ ನಾವು ಅದರೊಳಗಡೆ ಏನಿದೆ ಅಂತ ನೋಡೋದಕ್ಕಾಗಲಿಲ್ಲ. ಆದರೆ ಅವರು ಬಹಳ ಪಾಪ ಶ್ರದ್ಧಾಭಕ್ತಿಯಿಂದ ಇರೋದ್ರಿಂದ ನನಗೆ ತಾಳೆ ಗ್ರಂಥ ನನ್ನ ಕೈ ಕೊಟ್ಟರು, ನೀವು ಇದನ್ನು ಹಿಡ್ಕೊಳ್ಳಿ ಅಂತ ಕೊಟ್ಟರು. ಗೊತ್ತಿಲ್ಲ ನಮಗೆ, ಅವ್ರು ಹೇಳಿದ್ದಂತೂ ಸತ್ಯ. ಹಾಗೆ ಭಗವತ್ಪಾದರದ್ದು ಬರೆದಿದ್ದು ಅಂತಲೇ ನಾವು ಕೂಡ ಶ್ರದ್ಧಾಭಕ್ತಿನ ಅದಕ್ಕೆ ನಮಸ್ಕಾರ ಮಾಡಿದೆವು. ನಮ್ಮವರೆಲ್ಲರೂ ಕೂಡ ಅದನ್ನು ಭಾಳ ಸಂತೋಷದಿಂದ ಹಿಡ್ಕೊಂಡ್ರು. ಆಮೇಲೆ ಒಂದು ತಾಮ್ರಪತ್ರವನ್ನು ಕೂಡ ತೋರಿಸಿದ್ರು. ತಾಮ್ರಪತ್ರದಲ್ಲಿ ಭಗವತ್ಪಾದರ ಬಗ್ಗೆ ಏನಿಲ್ಲ, ಇದೀಗ ತಾಮ್ರಪತ್ರ, ತಾಡಪತ್ರಕ್ಕೂ ತಾಮ್ರಪತ್ರಕ್ಕೂ ನಿಮಗೆ ಚಿತ್ರದಲ್ಲಿ ತಕ್ಷಣ ಗೊತ್ತಾಗಲಾರದು. ಆದರೆ ಇದು ಅಕ್ಷರ ಕಾಣ್ತಾ ಇರಲಿಲ್ಲ. ಅಲ್ಲೇ ಇದ್ದ ಭಸ್ಮವನ್ನು ತೆಗೆದು ಈ ತಾಮ್ರಪತ್ರಕ್ಕೆ ಚೆನ್ನಾಗಿ ಒರೆಸಿದರು. ಒರೆಸಿದ ತಕ್ಷಣ ಫಳ 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 ಅಂತ ಹೊಳಿಲಿಕ್ಕೆ ಶುರುವಾಯಿತು. ಆವಾಗ ಗೊತ್ತಿದ್ದವರು ಓದ್ಬೋದು ಅದನ್ನು, ಅಷ್ಟು ಚೆನ್ನಾಗಿ ಕಾಣುತ್ತೆ ಅದು. ಆದರೆ ಅವರೇ ಹೇಳಿದರು ಈ ತಾಳಪತ್ರದಲ್ಲಿರೋದು ಭೂಮಿ ಬಗ್ಗೆ ಇರೋದು, ಇದು ಶಂಕರ ಭಗವತ್ಪಾದರ ಬಗ್ಗೆ ಏನಿಲ್ಲ, ಶಂಕರ ಭಗವತ್ಪಾದರ ಬಗ್ಗೆ ಇದೇ ಮುಖ್ಯವಾದ್ದು ಅಂತ ಹೇಳಿದರು ಅವರು. ಇದು ಆರ್ಮುಗಂ ಅಂತ ಈ ಊರಿನ, ಕರೆಕ್ಟಾ ಜಯಶಂಕರ್? ಮಂಗಲಂ ಅಂತ ಆ ಊರಿನ ಗ್ರಾಮದ ಹೆಸರು. ಆ ಊರಿನಲ್ಲಿ ಇದು ಈಗ ಇರತಕ್ಕಂಥದ್ದು. ಇಡೀ ದೇಶದಲ್ಲಿ ನನಗೆ ಗೊತ್ತಿದ್ದ ಹಾಗೆ, ಇನ್ನು ಗೊತ್ತಿಲ್ಲ, ಈ ಥರ ಹೋದಾಗ ಇನ್ನು ಮತ್ತೆ ಮುಂದಕ್ಕೆ ಎಲ್ಲಾರು ಏನೇನು ಸುದ್ದಿ ಬರುತ್ತೋ ನನಗೆ ಗೊತ್ತಿಲ್ಲ. ಇಲ್ಲಿವರೆಗಿನ ಮಾಹಿತಿ ಪ್ರಕಾರ ಶಂಕರ ಭಗವತ್ಪಾದರು ಸ್ವತಃ ಬರೋದರು ಅಂತ ಹೇಳೋದು ಹೌದೋ ಅಲ್ಲೋ, ಆಮೇಲೆ ವಿಚಾರ ನೀವು ಮಾಡಿ ಮನೆಗೆ ಹೋಗಿ, ನಿಮಗೆ ಬೇಕಾದ ಟೈಮ್ ಇದೆಲ್ಲ ವಿಚಾರ ಮಾಡಿ. ಆದರೆ ಒಂದು ಊರಿನವರು, ಒಂದು ಹಳ್ಳಿಯವರು ಇದನ್ನು ನಂಬಿಕೊಂಡಿದ್ದಾರಲ್ಲ, ಶಂಕರ ಭಗವತ್ಪಾದರು ಎಂಥ ಕಾರ್ಯ ಮಾಡಿರಬಹುದು ಅಂತ ನಿಮಗೆ ನಾನು ಈ ಘಟನೆಯಿಂದ ಊಹೆ ಮಾಡೋದಕ್ಕೆ ಸಾಧ್ಯ ಆದರೆ ಅನುಕೂಲ ಆಗಲಿ ಅಂತ ನಾನು ಇವತ್ತು ಸ್ಮರಣೆ ಮಾಡಿದೆ. ಭಗವತ್ಪಾದರ ಈ ಒಂದು ವಿಚಾರವಾಗಿ ನಮಗೆ ಅನುಭವಕ್ಕೆ ಬಂದಂಥದ್ದನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದಿದ್ದಾರೆ ಅವರು ಅರ್ಚಕರು, ಮತ್ತು ನಮಗೆಲ್ಲ ಅದನ್ನು ತೋರಿಸಿ ಇದನ್ನು ಕಳಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಜಯಶಂಕರ್ ಅವರು ಅದನ್ನು ಜವಾಬ್ದಾರಿ ತೊಗೊಂಡಿದ್ದಾರೆ. ಅದರೊಳಗಡೆ ಏನಿದೆ ಅನ್ನೋದನ್ನು ಸಮಯಕ್ಕೆ ಅವರು ಯಾವಾಗ ಅದನ್ನು ತೆಗಿತಾರೋ ಆವಾಗ ನಮಗೆ ಅದನ್ನು ಅವರು ಕೊಟ್ಟಿದ್ದನ್ನು ಮಠಕ್ಕೆ ತಲುಪಿಸ್ತೇನೆ ಅಂತ ನಾವು ಜಯಶಂಕರನ್ನು ನಂಬಿದ್ದೇವೆ, ಬರುತ್ತೆ ಅಂತ ತಿಳ್ಕೊಂಡಿದ್ದೇವೆ. ಅಂತೂ ಒಟ್ಟಿನಲ್ಲಿ ಇದೊಂದು ಸುದ್ದಿ ಅಂತೂ ಅಪೂರ್ವ. ಉಳಿದಿದ್ದು ನಾವಾಗ ಮುಂದಕ್ಕೆ ನೋಡಬೇಕು ಏನು ಅಂತ. ಇದು ತಿರುನಲ್ವೇಲಿ ಏನೂ ಇಲ್ಲ ನಮ್ಮ ಊರಿನಲ್ಲಿ, ಗೊತ್ತಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಹೇಳಿದಂತಹ ಊರಿನ ಒಂದು ಹಳ್ಳಿಯಲ್ಲಿ, ಹಳ್ಳಿ ಅಂದರೆ ಥೇಟ್ ಹಳ್ಳಿ ಅದು. ನಮ್ಮ ಈ ಕಡೆ ಹೋಗುವಾಗ ಎಲ್ಲ ಸಿಕ್ಕುತ್ತಲ್ಲ ಕೊಪ್ಪಲಗಳು, ಇನ್ನೊಂದು ಮತ್ತೊಂದು, ಅದೇ ಥರದ ಹಳ್ಳಿ. ಅಲ್ಲಿ ಭಗವತ್ಪಾದರು ಈ ಗಣಪತಿ ದೇವಸ್ಥಾನದಲ್ಲಿ ಬರೆದರು. ಇದು ಹೌದೋ ಅಲ್ಲೋ ಬಿಟ್ಟುಬಿಡಿ, ಗೊತ್ತಿಲ್ಲ ನನಗೆ, ನೀವು ವಿಚಾರ ಮಾಡಿ. ನಾನು ಇಲ್ಲಿ ವಿದ್ವಾಂಸರು ಕೂತಿದ್ದಾರೆ, ನಾನು ಅವ್ರಿಗೆ ಹೇಳ್ತೇನೆ. ಸದಾಪಾದ ರೂಪಾಪಿ ವಿಘ್ನಾದ್ರಿ ಹಂತ್ರಿ ಅಂತ ಭಗವತ್ಪಾದರು ಸುಬ್ರಹ್ಮಣ್ಯ ಭುಜಂಗವನ್ನು ಆರಂಭ ಮಾಡಿದರು. ಅರೆ ಎಲ್ಲಾದರೂ ಇದೆಯಾ? ಸುಬ್ರಹ್ಮಣ್ಯ ಭುಜಂಗವನ್ನು ಆರಂಭ ಮಾಡಬೇಕಾದ್ರೆ ಗಣಪತಿಯನ್ನು ಯಾಕೆ ಸ್ಮರಣೆ ಮಾಡಬೇಕು? ಸುಬ್ರಹ್ಮಣ್ಯ ಸ್ಮರಣೆ ಮಾಡಬೇಕಲ್ವಾ? ಭಗವತ್ಪಾದರು ಇನ್ನೆಲ್ಲೂ ಮಾಡಲಿಲ್ಲ, ಯಾವ ಸ್ತೋತ್ರದಲ್ಲಿ ಹಾಗೆ ಮಾಡಲಿಲ್ಲ, ಸುಬ್ರಹ್ಮಣ್ಯ ಭುಜಂಗದಲ್ಲಿ ಮಾತ್ರ ಮಾಡಿದ್ದಾರೆ. ಯಾಕಿರ್ಬೋದು ಅಂತ ನಾವು ವಿಚಾರ ಮಾಡಿದೆವು. ಆವಾಗ ತಿರುಚೆಂದೂರು ಇನ್ನು ಬರೀ 12-14 ಕಿಲೋಮೀಟರ್ ದೂರದಲ್ಲಿರೋದು, ಅದು ಸುಬ್ರಹ್ಮಣ್ಯನ ಕ್ಷೇತ್ರ. ಅಲ್ಲಿ ಸದಾಪಾದರು ಪಾಪಿ. ಇದು 10-14 ಕಿಲೋಮೀಟರ್ ಈ ಕಡೆ ಇರತಕ್ಕಂಥ ಗಣಪತಿ. ಇದು ಆ ಗಣಪತಿ ಮತ್ತು ವ್ಯಾಸರೇ ಪೂಜೆ ಮಾಡಿದಂಥ ಗಣಪತಿ ಅಂತ ಅವರು ಸ್ಥಳ ಪುರಾಣವನ್ನು ಹೇಳೋದು. ಅಂಥ ಶ್ರೇಷ್ಠವಾದ ಗಣಪತಿಯನ್ನು ಭಗವತ್ಪಾದರು ನೋಡಿದ್ದರಿಂದ, ದರ್ಶನ ಮಾಡಿದ್ದರಿಂದ ಗಣಪತಿಯನ್ನು ಮೊದಲಿಗೆ ಸ್ತುತಿ ಮಾಡಿ ಸುಬ್ರಹ್ಮಣ್ಯನನ್ನು ಮತ್ತೆ ಸ್ತುತಿ ಮಾಡಿದರು ಅಂತ ಇಟ್ಟುಕೊಳ್ಳಬಹುದಾ? ಅದು ಬಿಟ್ಟು ನೀವು ಇನ್ನೇನಾದ್ರು ಕಾರಣ ಹೇಳ್ತೀರಾ? ನನ್ನ ಪ್ರಶ್ನೆ ಇದೆ. ಇನ್ನೇನಾದ್ರು ಕಾರಣ ಕೊಡೋದಕ್ಕೆ ಸಾಧ್ಯ ವಿಚಾರ ಮಾಡಿ ನನಗೆ ತಿಳಿಸಿ. ಅದಾದ ಮೇಲೆ ತಿರುನಲ್ವೇಲಿಯಲ್ಲಿ ವೇಣವನಾಥನ್ ದೇವಸ್ಥಾನ ಅಂತ, ಅಂದರೆ ಬಿದಿರಿನ ಕಾಡಾಗಿತ್ತಂತೆ, ಅದರ ಮಧ್ಯೆ ಇರ್ತಕ್ಕಂಥ ದೇವಸ್ಥಾನ. ಇವರು ನಮ್ಮ ಜಯಶಂಕರು ಏನೂ ಇಲ್ಲ ಅಂತ ಹೇಳಿದ ಈ ದೇವಸ್ಥಾನದಲ್ಲಿ ಒಳಗಡೆ ಇದು 15 ಎಕರೆ ಜಾಗದಲ್ಲಿದೆ ಈ ದೇವಸ್ಥಾನ. 15 ಎಕರೆ.
ಒಳಗಡೆ ಕಂಬದಲ್ಲಿ ಶ್ರೀ ಶಂಕರ ಭಗವತ್ಪಾದರನ್ನು ಇಲ್ಲೂ ಕೆತ್ತಿದ್ದಾರೆ. ಇದು ನಮ್ಮ ಇದು ತಿರುನಲ್ವೇಲಿ ದೇವಸ್ಥಾನದ ಒಳಗಡೆ ಶಂಕರ ಭಗವತ್ಪಾದರ ಒಂದು ವಿಗ್ರಹ. क्या बोलते हैं आप? ये भगवत्पाद जी का और अलग व्यक्ति का लिया. ಹೀಗೆ ಕೆಲವೆಲ್ಲ ಇದೆ. ಅದಾದ ಮೇಲೆ ಮುಂದಕ್ಕೆ ನಾವು ಮಧುರೆಗೆ ಹೋದು. ಇದಂತೂ ಉಲ್ಲೇಖ ಮಾಡಲೇಬೇಕು. ಯಾಕೆಂದರೆ ಮಧುರೆ ಮೀನಾಕ್ಷಿಗೂ ಶಂಕರ ಭಗವತ್ಪಾದರಿಗೂ ಬಹುಶಃ ಶಂಕರ ಭಗವತ್ಪಾದರ ಬಗ್ಗೆ ಸ್ವಲ್ಪ ಗೊತ್ತಿದ್ರು ಕೂಡ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ. ಆದರೆ ಮಧುರೆಗೆ ಹೋದರೆ ಶಂಕರ ಭಗವತ್ಪಾದರು ಅಲ್ಲಿಗೆ ಬಂದಿದ್ದಾರೆ ಅನ್ನೋದಕ್ಕೆ ಯಾವುದೇ ಆಧಾರವನ್ನು ಯಾರೂ ತೋರಿಸೋದಿಲ್ಲ. ಶೃಂಗೇರಿಯ ಮಠದಲ್ಲಿದ್ದವರು ಕೂಡ ಯಾವ ಆಧಾರ ಗೊತ್ತಿಲ್ಲ. ಹೇಗಿದೆ ನಮ್ಮ ಪರಿಸ್ಥಿತಿ ಯೋಚನೆ ಮಾಡಿ. ಆದರೆ ಇದೇ ಮಧುರೆ ಮೀನಾಕ್ಷಿ ದೇವಸ್ಥಾನದ ಒಳಗಡೆ ಏನೇನಿದೆ ಅಂತ ನಾವು ವಿಚಾರ ಮಾಡಿದ್ದೆ ಆದರೆ ಆವಾಗ ನಮಗೆ ಬಹಳ ಸ್ಪಷ್ಟ ಆಗುತ್ತೆ. ಅಲ್ಲೂ ಕೂಡ ವಿಶೇಷವಾಗಿ ಶಂಕರ ಭಗವತ್ಪಾದರು ಬಂದಿದ್ದಕ್ಕೆ ನಾವು ಇಟ್ಕೊಳ್ಬಹುದಾದಂಥ ಕುರುಹುಗಳು ಇವೆ. ಯಾಕೆಂದರೆ ಅಲ್ಲಿ ಎದುರುಗಡೆಗೆ ದೇವರು ಒಂದು ಗಣಪತಿ ದೇವಸ್ಥಾನ ಇದೆ. ಆ ಗಣಪತಿ ದೇವಸ್ಥಾನದ ಪಕ್ಕದಲ್ಲೇ ಭಗವತ್ಪಾದರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಅದು ಇವತ್ತು ನಿನ್ನೆ ಪ್ರತಿಷ್ಠೆ ಅಲ್ಲ, ಹಳೆಯ ವಿಗ್ರಹ ಅದು. ಅದರಿಂದ ನಮಗೆ ಗೊತ್ತಾಗುತ್ತೆ ಇದು ಬಹಳ ಹಿಂದಿನ ಕಾಲದಲ್ಲಿ ಇದನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅಂತ. ಈಗಿನ ಕಾಲದಲ್ಲಿ ಮಾಡಿದ ಪ್ರತಿಷ್ಠೆ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಮೀನಾಕ್ಷಿ ಸ್ತೋತ್ರ ಅಂತೂ ಅತ್ಯಂತ ಪ್ರಸಿದ್ಧ. ನಾನು ಒಳಗಡೆ ಹೋಗಿ ಪ್ರಸಾದಕ್ಕೆ ಅಂತ ನಿಂತೆ. ಆಗ ಪ್ರಸಾದ ತಗೊಂಡು ಬಂದ ಅರ್ಚಕರು ಮೊದಲಿಗೆ ಅದನ್ನು ಕೊನೆಯ ವಾಕ್ಯ ಮೀನಾಕ್ಷೀಂ ಪ್ರಣತೋಸ್ಮ್ಯಹಂ ಸತತಂ ಅಂತ ಅನ್ನುವ ವಾಕ್ಯ ಏನಿದೆ ಅದನ್ನೇ ಹೇಳಿದ್ರು. ನಾನು ಅವರೊಟ್ಟಿಗೆ ಹೇಳಿದೆ ಸ್ತೋತ್ರವನ್ನು. ಅವರಿಗೆ ಆಶ್ಚರ್ಯ ಆಗೋಯಿತು. ಆಮೇಲೆ ಸಂತೋಷಪಟ್ಟು ನಮಗೆಲ್ಲ ಪ್ರಸಾದ ಕೊಟ್ಟರು. ಆಮೇಲೆ ಅವರು ಸ್ವಲ್ಪ ಈ ವಿವರಣೆಯನ್ನು ಕೊಟ್ಟರು. ಇಲ್ಲ, ಈ ಥರ ಒಂದು 2-3 ಕುರುಹುಗಳು ಇವೆ, ಅದು ಬಿಟ್ಟರೆ ಮತ್ತೆ ಇನ್ನೇನು ಬೇರೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದರು. ಅಷ್ಟಾದರೂ ಕೂಡ ಬಲ್ಲವರು ಸ್ವಲ್ಪ ಅದರ ಬಗ್ಗೆ ಬರೆದಿದ್ದಾರೆ ಒಂದು ಪುಸ್ತಕ ಅಂತ ಕೇಳಿದ್ದೇನೆ. ಆ ಪುಸ್ತಕಕ್ಕೆ ಕಾಯ್ತಾ ಇದ್ದೇನೆ ಇನ್ನು ಉಳಿದ ವಿವರಣೆಗಳಿಗೆ. ಆದರೆ ಅದೇ ಮಧುರೆಯಲ್ಲಿ ಇನ್ನೊಂದು ಕಡೆ ಒಂದು ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ. ಅಲ್ಲಿ ಏನಿದೆ ಅಂತಂದರೆ ವ್ಯಾಸರು ಪರಾಶರರು ಅವರ ವಿಗ್ರಹ ಇದೆ, ಜೊತೆಗೆ ಭಗವತ್ಪಾದರ ವಿಗ್ರಹವು ಇನ್ನೊಂದು ಕಡೆಗೆ ಇದೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ಎದ್ದು ಕಾಣ್ತಾ ಇದೆ. ನಾವು ಇದನ್ನು ಮನಸ್ಸಿಗೆ ತಗೊಳ್ಬೋದು ಅಂತ ಕಾಣುತ್ತೆ. ಅದಾದ ಮೇಲೆ ಶ್ರೀರಂಗಂ ಅತ್ಯಂತ ಇನ್ನೊಂದು ಪ್ರಸಿದ್ಧವಾದ ಊರು. ಅಲ್ಲಿಗೆ ಬಂದು ಶ್ರೀರಂಗಂ ರಂಗನಾಥನ ದೇವಸ್ಥಾನದಲ್ಲಿ ಸದ್ಯಕ್ಕೆ ನಮಗೇನು ಸಿಗೋದಕ್ಕೆ ಕಾರಣವಿಲ್ಲ. ಬೇರೆ ಬೇರೆ ಅದೆಲ್ಲ ಇತಿಹಾಸ ಗೊತ್ತಿದ್ದವರಿಗೆ ನಿಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ಅಲ್ಲಿ ಸುತ್ತಮುತ್ತ ಹೇಗಿದೆ ವಾತಾವರಣ ಅಂತ ನಾನು ಹೇಳ್ತೇನೆ. ಮಾಂದುರೈ ಅಂತ ಒಂದು ಊರು, ಸುಮಾರೊಂದು 10-11 ಕಿಲೋಮೀಟರ್ ಆಗಬಹುದು ಅಂತ ಕಾಣುತ್ತೆ. ಹಳ್ಳಿ ಇದೀಗ ಮಾಂದುರೈ ದೇವಸ್ಥಾನದ ನೋಡಿ ಗೋಡೆ ಹೇಗಿದೆ ನೋಡಿದ್ದೀವಿ. ಗೋಪುರದ ಪಕ್ಕ ಗೋಡೆ ಹೇಗಿದೆ ನೋಡಿ. ಇಲ್ಲಿ ಒಂದು ಈಶ್ವರ ದೇವಸ್ಥಾನ, ಆಮ್ರವಣೇಶ್ವರ ಅಂತ ಈಶ್ವರ ಇಲ್ಲಿ ಹೆಸರು. ಮಾತ್ರ ಇವತ್ತು ಕೂಡ ಗೋಡೆ ಬರಹಗಳೆಲ್ಲ ಕಡೆ ಇದೆ. ಹಾಗೆ ಇಲ್ಲೂ ಏನಾದ್ರು ಇರ್ಬೋದು ನೋಡೋಣ ಅಂಥೇಳಿ ಅವರನ್ನು ಕರ್ಕೊಂಡು ಆ ಕಡೆ ಬಂದು, ಅದು ಈಶ್ವರನ ಬಲಬದಿಯಲ್ಲಿ ಈ ಕಡೆ ಭಾಗದಲ್ಲಿದೆ ಶಂಕರನ ವಿಗ್ರಹ. ಅದು ಅತ್ಯಂತ ಪ್ರಾಚೀನವೇ ಇದೆ. ಇಲ್ಲಿ ವಿಗ್ರಹ ಇದೆ, ಇಲ್ಲಿ ಶಂಕರ ವಿಗ್ರಹ. ಅಲ್ಲಿರ್ತಕ್ಕಂಥದ್ದು ಇದಕ್ಕೂ ಪೂಜೆ ಮಾಡ್ತಾರೆ. ಆ ಪೂಜೆ ಅಂದರೆ ಆ ದೇವಸ್ಥಾನ ಅತ್ಯಂತ ಜೀರ್ಣವಾಗಿರತಕ್ಕಂಥ ದೇವಸ್ಥಾನ, ಭಕ್ತಾದಿಗಳು ಕೂಡ ಇಲ್ಲ. ಆದರೆ ಒಂದು ಸಂತೋಷದ ವಿಷಯ ಅಂತಂದರೆ ಈ ದೇವಸ್ಥಾನಕ್ಕೆ ನಡ್ಕೊಳ್ತಕ್ಕಂಥ ಕುಟುಂಬಗಳು ಈಗಲೂ ಇನ್ನೂ ಅನೇಕ ಇವೆ ಅಂತೆ. ಅದರಲ್ಲಿ ಒಂದು ಕುಟುಂಬ ನೀವು ಅನೇಕರು ಕೇಳಿದ್ದೀರಿ, ಅವರ ಹೆಸರು ಹೇಳ್ಬಿಡ್ತೇನೆ ನಾನು. ನಮ್ಮ ಶೃಂಗೇರಿಯ ಹಿಂದಿನ ಅಡ್ಮಿನಿಸ್ಟ್ರೇಟರ್ ಶ್ರೀಮಾನ್ VR ಗೌರಿಶಂಕರ್ ಅವರ ಊರು ಇದೆ ಅಂತೆ, ಅವರಿಗೆ ಕುಟುಂಬ ದೇವರು ಇದೆ ಅಂತೆ ಈ ಆಮ್ರವಣೇಶ್ವರ ದೇವರು. ಯಾಕೆ ಉಲ್ಲೇಖ ಮಾಡಿದೆ ಅಂದರೆ ಇಲ್ಲಿ ಶಾಸನ ಇದೆ ಅಂತ ಹೇಳಿದ್ರಲ್ಲ, ನಾವು ಓಡ್ಕೊಂಡು ಬಂದೆಲ್ಲ ನೋಡಿದರೆ ಏನು ಕಾಣಲಿಲ್ಲ. ಅರ್ಚಕನ ಕರೆದು ಕೇಳಿದ್ರು, ನೀವು ಶಾಸನ ಇಲ್ಲಿದೆ ಅಂತ ಹೇಳಿದ್ರಲ್ಲ, ಎಲ್ಲಿದೆ ಅಂತ ಕೇಳಿದರು. ಅವರು ಹೇಳಿದರು, ಇಲ್ಲಿ ಇತ್ತದು, ಅದು ಇದರ ರಿನೋವೇಷನ್ ಮಾಡುವಾಗ ಸರ್ಕಾರದವರು ಅದನ್ನೆಲ್ಲ ತೊಗೊಂಡೋಗಿ ನಾಶ ಮಾಡಿಬಿಟ್ರು. ಹಾಗಾದ್ರೆ ಇದನ್ನು ಓದಿದವರು ಯಾರಿದ್ದಾರೆ ಗೊತ್ತಿಲ್ಲ. ಕೊನೆಗೆ ನಾವು ಅಂತೂ ಇಂತೂ ಅವರ ಬಾಯಿ ಬಿಡಿಸ್ಲಿಕ್ಕೆ ಆಗಲೇ ಇಲ್ಲ ನಮಗೆ. ನಾವು ಚಾರ್ಟರ್ ಅಕೌಂಟ್ ಹೆಸರು ಹೇಳಿದರು, ಟ್ರಸ್ಟಿ ಆಗಿದ್ದಾರಂತೆ. ಅವರಿಗೆ ಫೋನ್ ಮಾಡಿದ್ರು. ಅವರು ನಾವು ಓದಲಿಲ್ಲ, ನಮಗೇನು ಗೊತ್ತಿಲ್ಲ. ಇತ್ತು ಹೌದು, ಸಂದೇಹ ಇಲ್ಲ ಅದರಲ್ಲಿ, ಆದರೆ ಈಗ ಇಲ್ಲ. ಹೋಗಲಿ, ಇದನ್ನು ಸರ್ಕಾರ ಆದರೂ ಏನಾರು ಅನುವಾದ ಮಾಡಿಯೋ ಫೋಟೋ ಗಿಟೋ ತೆಗೆದು ಏನಾರು ಇಟ್ಟಿದೆಯೋ ಅಂತ ಕೇಳಿದರೆ ಅದು ಯಾರಿಗೇನು ಗೊತ್ತಿಲ್ಲ. ಆದರೆ
ಆ ಶಿಲಾಶಾಸನದಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ಇತ್ತು ಅಂತ ಇಷ್ಟು ಮಾತ್ರ ಹೇಳ್ತಾರೆ. ಆದರೆ ಈಗ ಆ ಶಾಸನ ಇಲ್ಲ. ಇನ್ನೀಗ ಸರ್ಕಾರದಲ್ಲಿ ಹಾಗೂ ಹೀಗೂ ಏನಾರು ಸಿಗುತ್ತಾ ಅಂತ ನಾವು ವಿಶೇಷವಾಗಿ ಪ್ರಯತ್ನ ಪಡಬೇಕು. ಇದು ಮಧುರೆ ಪಕ್ಕದಲ್ಲೇ ಶ್ರೀರಂಗಂ ಪಕ್ಕದಲ್ಲಿರ್ತಕ್ಕಂಥ ಒಂದು ಊರಿನ ವಿಷಯ. ಇನ್ನು ಅಲ್ಲೇ ಅಖಿಲಾಂಡೇಶ್ವರಿ ಅತ್ಯಂತ ಪ್ರಸಿದ್ಧವಾದ್ದು. ದೇವಿಯ ಕಿವಿ, 2 ಕಿವಿಗಳಲ್ಲಿಯೂ ಶ್ರೀಚಕ್ರದ ಆಭರಣ ತಾಟಂಕ, ಇದನ್ನು ಶಂಕರ ಭಗವತ್ಪಾದರಿಗೆ ಸಮರ್ಪಣೆ ಮಾಡಿದ್ದು ಅಂತ ಒಂದು ಪ್ರಸಿದ್ಧ. ಅವ್ರಿಗೆ ಕೇಳಿದ್ವು ಅರ್ಚಕರಿಗೆ, ಯಾಕಂದರೆ ಈಗ ಫಳ ಹೊಳೆಯುವಂಥ ವಜ್ರ ಚಿನ್ನ ಎಲ್ಲ ಕೂಡಿದ ತಾಟಂಕ. ಶಂಕರ ಭಗವತ್ಪಾದರು ವಜ್ರ ಚಿನ್ನ ಅಲ್ಲ, ಕೊರತೇನಿರಲಿಲ್ಲ ಅವರಿಗೆ, ಆದರೆ ಅದರಿಂದೆಲ್ಲ ಮಾಡೋದಕ್ಕೆ ಶಂಕರ ಭಗವತ್ಪಾದರು ಎಂದು ಹೋಗಲೇ ಇಲ್ಲ ಅಂತ. ಅದರಲ್ಲಿ ಇದನ್ನು ಶಂಕರ ಭಗವತ್ಪಾದರು ಸಮರ್ಪಣೆ ಮಾಡಿದ್ದು ಅಂತ ಹೇಗೆ ಹೇಳ್ತೀರಾ ನೀವು ಅಂತ ಕೇಳಿದ್ವು ನಾವು. ಪ್ರಶ್ನೆ ಕೇಳೋದಕ್ಕೆ ನಮಗೇನಂತೆ, ಅವರು ಉತ್ತರ ಕೊಟ್ಟರು, ಇಲ್ಲೆಲ್ಲ ಅದು ಈಗಲ್ಲ, ಆಗ ಅವರು ಬಹುಶಃ ಮರದಿಂದ ಮಾಡಿದಂಥ ಶ್ರೀಚಕ್ರವನ್ನು ಸಮರ್ಪಣೆ ಮಾಡಿರಬೇಕು, ಆಮೇಲೆ ರಾಜರುಗಳೆಲ್ಲ ಬಂದ ಮೇಲೆ ಇದು ಸ್ವರ್ಣದ್ದು ಬಂದಿರಬೇಕು ಅಂತ ಆಮೇಲೆ ಅವರೇ ವಿವರಣೆ ಕೊಟ್ಟರು. ಅಂತೂ ಒಟ್ಟಿನಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ಸೌಂದರ್ಯಲಹರಿ. ನಮ್ಮ ತಮಿಳುನಾಡಿನ ದೇವಸ್ಥಾನಗಳಲ್ಲಿ ಅನೇಕ ಕಡೆಗಳಲ್ಲಿ ಭಗವತ್ಪಾದರ ಸ್ತೋತ್ರಗಳನ್ನೆಲ್ಲ ಕೆತ್ತಿದ್ದಾರೆ, ಯಾರು ಮರೆಯುವಂಗಿಲ್ಲ. ಹಳೆ ದೇವಸ್ಥಾನಗಳಲ್ಲಿ ಇದೆ, ಹೊಸ ರಿನೋವೇಷನ್ ಮಾಡಿದಂಥ ದೇವಸ್ಥಾನಗಳಲ್ಲಿವೆ. ಇಲ್ಲಿ ಸ್ವಲ್ಪ ರಿನೋವೇಷನ್ ಮಾಡಿದ್ದಾರೆ, ಹಳೆಯದನ್ನು ಅಲ್ಲಿ ಇದ್ದಿದ್ದನ್ನು ನೋಡಿ ಆಮೇಲೆ ಈ ಥರ ಹೊಸ ಇದರಲ್ಲಿ ಕಪ್ಪು ಕಲ್ಲಿನಲ್ಲಿ ಈ ಥರ ಕೆತ್ತಿದ್ದಾರೆ, ಸೌಂದರ್ಯಲಹರಿನ ಪೂರ್ತಿ ಕೆತ್ತಿದ್ದಾರೆ. ಇದರಿಂದ ನಾವು ತಿಳ್ಕೊಳ್ಬೋದು ಏನು ವಿಶೇಷ ಅಂತ. ಅಖಿಲಾಂಡೇಶ್ವರಿ ಬಗ್ಗೆ ನಾನೀಗ ಉಲ್ಲೇಖ ಮಾಡಿದೆ, ಇನ್ನು ಉಳಿದಂತೆ ನಾವು ಮತ್ತೆ ಮುಂದಕ್ಕೆ ತಿಳ್ಕೊಳ್ಬೋದು. ಅದಾದ ಮೇಲೆ ನಾವು ಶ್ರೀರಂಗಂನಿಂದ ತಂಜಾವೂರಿಗೆ ಹೋದು. ತಂಜಾವೂರಿನಲ್ಲಿ ಹೋದರೆ ಒಬ್ಬರು ಮುರಳೀಧರು ಅಂತ ನಮಗೆ ಅಕಸ್ಮಾತ್ತಾಗಿ ಪರಿಚಯ ಆಯಿತು. ಡಾಕ್ಟರ್ ಮೇಘಾ ಕಮಲಾಪುರ್ಕರ್ ಗುಲ್ಬರ್ಗ ಅವರು ಪರಿಚಯ ಮಾಡಿಕೊಟ್ಟಿದ್ದು. ಅವರು ಇದೇ ಕೆಲಸವನ್ನು ವಿದೇಶದಲ್ಲಿ ಕೆಲಸದಲ್ಲಿದ್ದಂಥವರು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಈ ಕೆಲಸವನ್ನು ಏಕಾಕಿ, ಅಂದರೆ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ, ಆದರೆ ಅವರೊಬ್ಬರೇ. ಸರಿ, ಅವರ ಪರಿಚಯ ಆಯಿತು. ಆಮೇಲೆ ಅವರೆಲ್ಲ ಹೇಳಿದರು, ಅವರು ಒಂದು ಶಾಸನವನ್ನು ಹೇಳಿದರು. ಈ ಶ್ರೀರಂಗಂ ಮತ್ತು ತಂಜಾವೂರು ಮಧ್ಯೆ ಒಂದು ಹಳ್ಳಿ, 14 ಕಿಲೋಮೀಟರ್ ಹತ್ರ ಹೋಗಬೇಕಾಗತ್ತೆ. ಚತುರ್ವೇದಿ ಚೋಳ ಮಾದೇವಿ ಅಂತ ಅಲ್ಲಿ ಆ ಊರಿಗೂ ಅದೇ ಹೆಸರು ಹೇಳ್ತಾರೆ, ದೇವಸ್ಥಾನವೂ ಅದೇ, ಹಳೆ ದೇವಸ್ಥಾನ. ಇದನ್ನೊಂದು ಹೇಳ್ತಾ ನನ್ನ ಮಾತನ್ನು ಇವತ್ತಿಗೆ ಮುಕ್ತಾಯ ಮಾಡ್ತೇನೆ, ಯಾಕೆಂದರೆ ಸಮಯ ಮೀರ್ತಾ ಇದೆ, ಈಗಲೇ ಮೀರಿದೆ ಅಂತಲೇ ಹೇಳಬೇಕು. ಇದು ಅಲ್ಲಿಯ ಶಾಸನ. ಈಗ ನೋಡಿ, ಇಂಗ್ಲೀಷ್ ಬರೋರು ಇದನ್ನು ಓದಬಹುದು ಅಂತ ಭಾವಿಸಿದ್ದೇನೆ. ಅಲ್ಲಿಯವರು ಅಲ್ಲಿ ಓದಿ, ಇಲ್ಲಿಯವರು ಇಲ್ಲಿ ಓದಿ. ಸಾರಾಂಶ ಹೇಳಿಬಿಡ್ತೇನೆ. ರಾಜರಾಜ ಚೋಳ ಅವನ ಕಾಲದಲ್ಲಿ ಈ ಊರಿನಲ್ಲಿ ಒಬ್ಬರು ಚಿದಾನಂದ ಭಟರ್ ಅಂತನ್ನುವ ವ್ಯಕ್ತಿ, ಅವರು ಪ್ರದೀಪಿಕಾ ಅಂತ ಸೂತ್ರಭಾಷ್ಯಕ್ಕೆ ಒಂದು ವೃತ್ತಿ, ವಾರ್ತಿಕವನ್ನು ಬರೆದದ್ದು. ಆ ವಾರ್ತಿಕವನ್ನು ಇವರು ಉಪನ್ಯಾಸ ಮಾಡಿದ್ದು. ಈ ಉಪನ್ಯಾಸವನ್ನು ಕೇಳಿ ರಾಜ ಸಂತೋಷಪಟ್ಟು, ವಿದ್ವಾಂಸರೆಲ್ಲ ಸಂತೋಷಪಟ್ಟು, ಕೊನೆಗೆ ರಾಜ ಇಡೀ ಭೂಮಿಯನ್ನು ಅವರಿಗೆ ದಾನ ಮಾಡಿದ ಅಂಥ ಶಾಸನ ಇದೀಗ. ಇದಲ್ಲ ಅಜ್ಜಿ ಕಥೆ ಅಲ್ಲ, ಇದು ಶಾಸನ. ಇಲ್ಲಿ ಯಾರಾದರೂ ಕೇಳಿದರೆ ಒಂದು ಸಾರಿ ದಯವಿಟ್ಟು ಅವ್ರ ಯತ್ನ ನಿಲ್ಲಬೇಕೀಗ. ಸೂತ್ರಭಾಷ್ಯದ ಮೇಲೆ ಬಂದಂಥ ಒಂದು ಗ್ರಂಥವನ್ನು ಇಟ್ಟುಕೊಂಡು ಉಪನ್ಯಾಸ ಮಾಡಿದ್ದಕ್ಕೆ ಇಂಥ ಊರಿನಲ್ಲಿ ಇಂಥ ಬಹುಮಾನ ಕೊಟ್ಟಿದ್ದಾರಂತೆ. ಗ್ರಾಮ ಬಿಡಿ, ಮಣ್ಣು ದೂರ ಹಾಕಿದನ್ನು ಒಂದು ಮೊರಮಂಟಾದರೂ ಕೊಟ್ಟಿದ್ದಾರಾ ಅಂತ ಕೇಳಿಲ್ಲ ಆದರೂ. ಆದರೆ ಇದೇ ನಮ್ಮ ದೇಶದಲ್ಲಿ ಈ ಕಾಲದಲ್ಲಿ ಎಂಥ ಗೌರವ ಇತ್ತು ಭಗವತ್ಪಾದರ ಬಗ್ಗೆ. ಅಲ್ಲಿ ವಾಕ್ಯಗಳು ಹಾಕಿದ್ದಾರೆ ಅವರು. ದಿ ಗ್ರೇಟ್ ಆದಿಶಂಕರ ಶಾರೀರಿಕ ಮೀಮಾಂಸಾ ಭಾಷ್ಯ ಅಂತ ಶಬ್ದ ಅವರದ್ದು. ತಮಿಳ್ ಲಿಪಿಯಲ್ಲಿ ಹಾಗೆ ಇದೆ, ಟ್ರಾನ್ಸ್ಲೇಷನ್ನು ಹಾಗೆ ಇದೆ. ಹೇಗಿದೆ ತಮಿಳುನಾಡು ನೋಡಿ. ಈ ರೀತಿಯ ಶಾಸನಗಳು ನಮಗೀಗ ಬೇಕಾಗಿದೆ. ಅದನ್ನು ಹುಡುಕ್ತಾ ಹೋಗ್ತಾ ಇದ್ದೇವೆ. ಅಂಥ ಒಂದು ಶಾಸನ ಇಲ್ಲಿಗ ನಮಗೆ ಸಿಕ್ತು. ಬೇರೆ ನಾನು ಉಲ್ಲೇಖವನ್ನು ಮಾಡಿದ್ದೇನೆ, ಮುಂದಕ್ಕೆ ಅದನ್ನು ವಿಚಾರ ಮಾಡಿ ಹೇಳೋಣ. ಅದಕ್ಕಿಂತ ಹೆಚ್ಚು ಬೆಳಕು ನಮಗಲ್ಲಿ ಸಿಕ್ಕಿದರೆ. ಹೀಗೆ ಉಳಿದಂಥ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಶಂಕರ ಭಗವತ್ಪಾದರನ್ನು ಇವತ್ತಿನ ದಿವಸ ಸ್ಮರಣೆಯನ್ನು ಈ ರೀತಿಯಲ್ಲಿ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದೇನೆ. ಬಹಳ ಮುಖ್ಯವಾಗಿ ಶಂಕರ ಭಗವತ್ಪಾದರು ಈ ದೇಶದ ಕಣ ಅಂತ ನಾನು ಹೇಳ್ತೇನೆ. ನೀವು ಒಪ್ಪಿ ಬಿಡಿ. ಕಣದಲ್ಲಿ ಹೇಗೆ ಸೇರಿಕೊಂಡಿದ್ದಾರೆ ಅಂತ ಈ ಪ್ರವಾಸದಲ್ಲಿ ನಮಗೆ ಇನ್ನೂ ಚೆನ್ನಾಗಿ ಮನವರಿಕೆ ಆಗ್ತಾ ಇದೆ.
ಸ್ತೋತ್ರವನ್ನು ಹೇಳಿಕೊಡುವಾಗ ಶ್ರದ್ಧಾಭಕ್ತಿಗಳಿಂದ ಸಾವಿರಾರು ಲಕ್ಷಾಂತರ ಮಂದಿ ಬಂದಾಗಲೇ ಗೊತ್ತಾಗುತ್ತೆ. ಆದರೆ ಈ ರೀತಿಯಲ್ಲಿ ಹೋದಾಗ ಇದಕ್ಕಿಂತ ಇನ್ನೂ ದೊಡ್ಡ ಒಂದು ಪ್ರಪಂಚ ನಮ್ಮ ಕಣ್ಣ ಮುಂದೆ ತೆರೆದಿತ್ತೆ ಅನ್ನೋದು ಈಗ ನಮಗೆ ಅಲ್ಲಿ ನೋಡಿದಾಗ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ, ಇವತ್ತು ನಮ್ಮ ಸ್ವಾಮಿಗಳ ಈ ಒಂದು ವರ್ಧಂತ್ಯ ಸಂದರ್ಭದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಿಮಗೆಲ್ಲರಿಗೂ ಕೂಡ ವಿಶೇಷ ನಾರಾಯಣ ಸ್ಮರಣೆಗಳನ್ನು ಹೇಳ್ತಾ ಮಾತನ್ನು ಮುಕ್ತಾಯ ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.